have explained in our earlier classes. I'll try to revise it so that you will have a revision classes. See, in past few classes, I have started with the concept of data type and what exactly we can do with the data type. I was explaining. Okay, see, mathematical operations that we have done ಮುಂಚೆ ಪ್ರೋಗ್ರಾಮ್ಸ್ಗಳಲ್ಲಿ ಏರಿಯಾ ಆಫ್ ಸರ್ಕಲ್ ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಟು ಪಾಯಿಂಟ್ಸು ಹಾಗೇನೆ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಕಾನ್ಸೆಪ್ಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಆಲ್ ದೀಸ್ ಆರ್ ಲೈಕ್ ಇಲಿಸ್ಟ್ರೇಟಿಂಗ್ ಆನ್ ಅನ್ ಆಪರೇಟರ್ಸ್, ಫಾರ್ಮುಲಾ ಹೇಗೆ ಹಾಕೊಳ್ಳೋದು, ಫಾರ್ಮುಲಾ ಹೇಗೆ ಬರೆಯೋದು ಅಂತ. ಓಕೆ, ಲೆಟ್ ಮೀ ಕಂಪ್ಲೀಟ್ ದಿಸ್ ಡೇಟಾ ಟೈಪ್ ಕಾನ್ಸೆಪ್ಟ್ಸ್ ಆ್ಯಂಡ್ ಐಲ್ ವರ್ಕ್ ಆನ್ ವಿತ್ ಫ್ಯೂ ಮೋರ್ ಪ್ರಾಬ್ಲಮ್ಸ್. ಅಂದರೆ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಮೇಲೆ ವರ್ಕ್ ಮಾಡಿ ನಿಮಗೆ ಶೋ ಮಾಡಿಕೊಡ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಅನ್ ಆನ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆನ್ ಹೌ ಟು ವರ್ಕ್ ಆನ್ ಆಪರೇಟರ್ಸ್. ಓಕೆ, ಬಟ್ ರೈಟ್ ನೌ we have seen few basic programs like calculating simple interest, calculating the sum of n natural number, sum of square of n natural number ಅಂತ 1 square plus 2 square plus 3 square plus ಅಂತೆಲ್ಲ ಮಾಡಿದ್ವಿ. Then mathematical tables ನ print ಮಾಡೋದೆಲ್ಲ ನೋಡಿದ್ವಿ. See, all those works on basic data types like integer, float, ಈ ಕಾನ್ಸೆಪ್ಟ್ಸ್ ಮೇಲೆ ಅದು ವರ್ಕ್ ಆಗೋದು. Okay. Apart from this, we can do some mathematical operations on complex number too. Later on, I shifted to the sequence data type, where I started explaining about list and what all the concepts that we can do on a list, what all the operations that we can do on a list. I explained. Later on, we went with tuple. Whatever the indexing, slicing ಅಂತಲ್ಲ ಹೇಳ್ಕೊಟ್ಟೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಈ ಡೇಟಾ ಎತ್ಕೊಳ್ಳೋಕ್ಕೆ ಹೇಗೆ ಇಂಡೆಕ್ಸ್ ಒಳಗಡೆ ಇಂಡೆಕ್ಸ್ ಬರಿತೀವಿ ಅಂತ, ಸೇಮ್ ಕಾನ್ಸೆಪ್ಟ್ಸ್ ವಿಲ್ ಬಿ ವರ್ಕಿಂಗ್ ಆನ್ ಟಪಲ್ ಆಲ್ಸೋ. ವಿ ಕ್ಯಾನ್ ಡೂ ಇಂಡೆಕ್ಸಿಂಗ್, ಫಾರ್ ಲೂಪ್ ಯೂಸ್ ಮಾಡಿ ಟ್ರಾವರ್ಸಿಂಗ್ ಮಾಡ್ಬೋದು. ಅದೇ ರೀತಿ 1:, ಈ ಥರ 1 ಅಂತ ಬರೆದ್ಬಿಟ್ಟು ಕೋಲನ್ ಅಂತ ಬರೆದು ವಿ ಕ್ಯಾನ್ ಆಲ್ಸೋ ಡೂ ದ ಸ್ಲೈಸಿಂಗ್ ಫಾರ್ ಟಪಲ್. ಟಪಲ್ ಮೇಲೂ ನಾವು ಇದನ್ನು ವರ್ಕ್ ಮಾಡ್ಬೋದು. ಟಪಲಲ್ಲಿ ವಿ ಕ್ಯಾನ್ ಡೂ ಓನ್ಲಿ 2 ಥಿಂಗ್, ಇಂಡೆಕ್ಸು ಮತ್ತು ಕೌಂಟು, ಎರಡೇ ಆಪರೇಷನ್ಸ್ ವಿ ಕ್ಯಾನ್ ಡೂ, ಇಂಡೆಕ್ಸ್ ಆ್ಯಂಡ್ ಕೌಂಟ್. ಅಪಾರ್ಟ್ ಫ್ರಮ್ ದ್ಯಾಟ್ we cannot do anything on a tuple because tuple is immutable. When I say immutable, modification ಮಾಡೋದಕ್ಕಾಗಲ್ಲ. Okay. Apart from that, I did explain something regarding list comprehension. List comprehension is something like we write an expression with loop statements combined together. Expression with loop statement to create a list. Okay. Later on, I went with the concept of your string. In our yesterday's class, I started with the string, and we have basic operations like capitalize, case fold, lower and upper, where capitalized will convert your first character, only the first character will be converted to upper case. Case fold ಏನು ಮಾಡುತ್ತೆ, ಲೋವರ್ ಎಲ್ಲನೂ ಲೋವರ್ ಕನ್ವರ್ಟ್ ಮಾಡುತ್ತೆ. ಲೋವರ್ ಅನ್ನೋದು ಈಗ ನಾನು ತಗೊಳ್ತಿರೋ ವೇರಿಯೇಬಲ್ ಇಲ್ಲಿ ಶಶಿ ಅಂತ ಇದೆ, ನೇಮ್ ಅಂತ ತಗೊಂಡಿದ್ದೀನಿ ವೇರಿಯೇಬಲ್, ನೇಮ್ ಡಾಟ್ ಲೋವರ್ ಅಂತ ಹೇಳಿದ್ರೆ ಇವನ್ ದಾಟ್ ವಿಲ್ ಕನ್ವರ್ಟ್ ಎವ್ರಿಥಿಂಗ್ ಟು ಲೋವರ್ ಕೇಸ್. ಬಟ್ ದ ಡಿಫ್ರೆನ್ಸ್ ಇಸ್ ಇಲ್ಲೇನಾಗುತ್ತೆ ಅಂದರೆ ಕೆಲವು ಜರ್ಮನ್ನು, ಚೈನೀಸು ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರೆ, ಕ್ಯಾರೆಕ್ಟರ್ಸ್ಗಳನ್ನ ಯೂಸ್ ಮಾಡಿದ್ರೆ, ಕೇಸ್ ಫೋಲ್ಡ್ ವಿಲ್ ಕನ್ವರ್ಟ್ ದಟ್ ಈಕ್ವಲೆಂಟ್ ಟು ಅದ್ರದ್ದು ಏನು ಈಕ್ವಲೆಂಟ್ ಲೋವರ್ ಕೇಸ್ ಇರುತ್ತೆ ಅದನ್ನು ಕನ್ವರ್ಟ್ ಮಾಡಿದರೆ, ಲೋವರ್ ಅನ್ನೋದು ಜರ್ಮನ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಇಲ್ಲ ಬೇರೆ ಹಿಂದಿ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದರದ್ದು ಲೋವರ್ ಕೇಸು ಕನ್ವರ್ಟ್ ಮಾಡೋಕ್ಕಾಗಲ್ಲ. ಓಕೆ, ದಿಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ lower case and case fold, but both will convert your characters into small letters. Lower case, small letters. Upper anta ide, upper will convert every data, whatever you write the data, that will be converted to capital. Okay, switch case anta ide, print anta ಹೇಳಿ name dot switch case anta ide, sorry, swap case. We have one more which is called as swap case. swap case ಏನು ಮಾಡುತ್ತೆ ಅಂದರೆ, ಸಿ ಲೆಟ್ ಮಿ ರನ್ ದಿಸ್. ಇಲ್ಲಿ ನೋಡಿ, SHA ಲೋವರ್ ಕೇಸ್ ಸ್ಮಾಲ್ ಲೆಟರಲ್ಲಿದೆ, SHI ಕ್ಯಾಪಿಟಲ್ ಇದೆ, KU ಅನ್ನೋದು ಕ್ಯಾಪಿಟಲ್ ಇದೆ, MAR ಅನ್ನೋದು ಸ್ಮಾಲಲ್ಲಿದೆ. ನಾವು ಸ್ವಾಪ್ ಕೇಸ್ ವಾಟ್ ಇಟ್ ವಿಲ್ ಡೂ ಅಂದರೆ ಇಟ್ ಸ್ವಾಪ್ಸ್ ಫ್ರಮ್ ಲೋವರ್ ಟು ಅಪ್ಪರ್, ಅಪ್ಪರ್ ಟು ಲೋವರ್. ಅಲ್ಲೇನಾಗಿದೆ ನೋಡಿ, SHI ಕ್ಯಾಪಿಟಲ್ ಇದೆ, KU ಅನ್ನೋದು ಕ್ಯಾಪಿಟಲ್ ಇದೆ. ಸ್ವಾಪ್ ಕೇಸ್ ಅಂತ ಯೂಸ್ ಮಾಡಿದ್ರೆ ಲಾಸ್ಟಿಂದ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ, SHI ಸ್ಮಾಲ್ ಆಗಿದೆ, KU ಸ್ಮಾಲ್ ಲೆಟರ್ ಆಗಿದೆ, SHA ಮತ್ತು MAR ಇಲ್ಲಿ ಇದೆರಡು ನೋಡಿ ಕ್ಯಾಪಿಟಲ್ ಆಗಿದೆ.
ಮೀನಿಂಗ್ ಟು ಸೇ ಇಟ್ ಸ್ವ್ಯಾಪ್ ಮಾಡಿಕೊಡುತ್ತೆ. ಸ್ಮಾಲ್ ಲೆಟರ್ ಇರೋದನ್ನ ಕ್ಯಾಪಿಟಲ್ ಮಾಡುತ್ತೆ, ಕ್ಯಾಪಿಟಲ್ ಇರೋದನ್ನ ಸ್ಮಾಲ್ ಲೆಟರ್ ಮಾಡುತ್ತೆ. ದಟ್ಸ್ ವಾಟ್ ಸ್ವ್ಯಾಪ್ ಕೇಸ್ ವಿಲ್ ಡು. ಟೈಟಲ್ ಕೇಸ್ ಅಂತ ಹೇಳಿದ್ರೆ ಎವ್ರಿ ಫಸ್ಟ್ ಕ್ಯಾರೆಕ್ಟರ್ ಇನ್ ಈಚ್ ವರ್ಡ್ಸ್, ಪ್ರತಿಯೊಂದು ವರ್ಡ್ಸಲ್ಲಿ ಫಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ಅಪ್ಪರ್ ಕೇಸ್ ಮಾಡಿ ಕೊಡುತ್ತೆ ವೆನ್ ಐ ಯೂಸ್ ಟೈಟಲ್ ಕೇಸ್. ಸಿಮಿಲರ್ಲಿ ಐ ವೆಂಟ್ ವಿತ್ ಸೆಂಟರ್. ನಾನಿಲ್ಲಿ ಓನ್ಲಿ 6 ಕ್ಯಾರೆಕ್ಟರ್ ತಗೊಂಡಿದ್ದೀನಿ, ಟೋಟಲ್ ಆಗಿ 20 ಕ್ಯಾರೆಕ್ಟರ್ ಬೇಕು ಅಂತ ಹೇಳಿದೆ. ರಿಮೈನಿಂಗ್ ಕ್ಯಾರೆಕ್ಟರ್ ಇಸ್ ರೀಪ್ಲೇಸ್ಡ್ ವಿತ್ ದಿಸ್ ಒನ್. ನೋಡಿ ಇಲ್ಲಿ ಟೋಟಲಿ 20 ಕ್ಯಾರೆಕ್ಟರ್ಸ್ ಇದೆ. ಸೊ ದ ಡೇಟಾ ವಿಲ್ ಬಿ ಮೂವ್ ಟು ಸೆಂಟರ್. ನೀವು ಇಲ್ಲಿ ಏನು ತಗೊಂಡಿರ್ತೀರಾ ಅದನ್ನು ಸೆಂಟರ್ಗೆ ಮೂವ್ ಮಾಡಿಕೊಡುತ್ತೆ. ಇಫ್ ಐ ಡೋಂಟ್ ರೈಟ್ ಎನಿಥಿಂಗ್ ಇಯರ್, ಇಫ್ ಐ ರನ್, ಯೂಶಲಿ ಏನಾಗುತ್ತೆ ಅಂದರೆ ಸ್ಪೇಸ್ ತಗೊಂಡಿರುತ್ತೆ. ಓಕೆ, 20 ಕ್ಯಾರೆಕ್ಟರ್ಸ್ ಇದೆ ಆ್ಯಕ್ಚುಲಿ, ಇಲ್ಲಿ 20 ಕ್ಯಾರೆಕ್ಟರ್ಸ್ ಇದೆ. ಆಲ್ 6 ಕ್ಯಾರೆಕ್ಟರ್ ಇಸ್ ಪ್ಲೇಸ್ಡ್ ಅಟ್ ದಿ ಸೆಂಟರ್. ಕೌಂಟ್ ಅಂತ ಕೊಟ್ಟಾಗ ಎಷ್ಟು ಕ್ಯಾರೆಕ್ಟರ್ ಇದೆ, ಒಂದು ಕೊಟ್ಟಿರುವಂಥ ವರ್ಡಲ್ಲಿ ಎಷ್ಟು ಸಲ ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ ಹೌ ಮೆನಿ ಟೈಮ್ಸ್ ಇಟ್ ಈಸ್ ರಿಪೀಟಿಂಗ್ ಅಂತ ಕೌಂಟ್ ಮಾಡೋಕ್ಕೆ ವಿ ಯೂಸ್ ನೇಮ್ ಡಾಟ್ ಕೌಂಟ್. ಎನ್ಕೋಡ್ ಇದೆ. ಎನ್ಕೋಡ್ ಇಸ್ ಲೈಕ್ ಕನ್ವರ್ಟಿಂಗ್, ಎನ್ಕ್ರಿಪ್ಷನ್ ಥರ ಇದರ್ ಬೈನರಿ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಲೈಕ್ ಆಸ್ಕಿ ಕೋಡ್ ಇರೋದನ್ನ ಹಾಗೆ ತಗೊಂಡ್ರೆ, ಆಸ್ಕಿ ಕೋಡ್ ಇಲ್ಲದೆ ಇರೋದನ್ನ ಬೇರೆ UTF ಕೋಡು, ಯೂನಿಕೋಡ್ ಅಂತ ಕಾನ್ಸೆಪ್ಟ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಡುತ್ತೆ, ಎನ್ಕೋಡ್ ಮಾಡಿಕೊಡುತ್ತೆ. ಓಕೆ, ಎಂಡ್ಸ್ ವಿತ್, ಸ್ಟಾರ್ಟ್ಸ್ ವಿತ್ ಅಂತ ಕಾನ್ಸೆಪ್ಟ್ ಇದೆ. ಐ ಕ್ಯಾನ್ ಚೆಕ್ ವೆದರ್ ಮೈ ಕ್ಯಾರೆಕ್ಟರ್ ಸ್ಟಾರ್ಟ್ ವಿತ್, ಎಂಡ್ ವಿತ್ ಅಂತ ನೋಡ್ಬೋದು. ಫಾರ್ಮ್ಯಾಟ್ ಅಂತ ಹೇಳಿದಾಗ ಇನ್ ಪ್ಲೇಸ್ ಆಫ್ ಇಲ್ಲಿ ಎಫ್ ಅಂತ ಬರಿತಾ ಇದ್ವಿ, ಇನ್ಸ್ಟೆಡ್ ಆಫ್ ಎಫ್ ಬ್ರಾಕೆಟ್ ಬರೆದು ಯು ಕ್ಯಾನ್ ಪಾಸ್ ದ ಪೊಸಿಷನ್ ಆಫ್ ದ ವೇರಿಯಬಲ್. 0, 1, 2 ಅಂತ ಹೇಳಿ ಪೊಸಿಷನ್ನ ಪಾಸ್ ಮಾಡಿದ್ರೆ ದ್ಯಾಟ್ ಡೇಟಾ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ಸ್ಟ್ರಿಂಗ್ ಸ್ಟೇಟ್ಮೆಂಟು. ಇದು ಸ್ಟೇಟ್ಮೆಂಟ್ಗಳಲ್ಲಿ ಇಲ್ಲಿ ಬ್ರಾಕೆಟ್ ಬರೆದು ಇಲ್ಲಿ ಎ, ಇಲ್ಲಿ ಬಿ ಅಂತ ಬರಿತಾ ಇದ್ವಿ. ಬಟ್ ನಾವು ವಿ ಆರ್ ಡೂಯಿಂಗ್ ಅಪೋಸಿಟ್, ಲೈಕ್ ಫಾರ್ಮ್ಯಾಟ್ ಅಂತ ಬರೆದು ಪೊಸಿಷನ್ನ ಪಾಸ್ ಮಾಡ್ತಿದ್ದೀನಿ. ಸೊ ಫಾರ್ಮ್ಯಾಟ್ ವಿಲ್ ಟೇಕ್ ದ ಡೇಟಾ ಆ್ಯಂಡ್ ಕನ್ವರ್ಟ್ ದ ವೇರಿಯಬಲ್. ಡೇಟಾ ಟೈಪ್ ಯಾವುದಾರಾಗಿರಲಿ, ಲಿಸ್ಟ್, ಇಂಟೀಜರ್ ಯಾವುದಾದ್ರೂ ಡೇಟಾ ಟೈಪ್ ಆಗಿರಲಿ, ಆ ಡೇಟಾ ಟೈಪ್ನ ಫಾರ್ಮ್ಯಾಟ್ ಮಾಡುತ್ತೆ ಟು ರೀಡಬಲ್ ಫಾರ್ಮ್ಯಾಟ್ಗೆ. ಓಕೆ, ದಿಸ್ ಇಸ್ ವಾಟ್ ಅವರ್ ಫಾರ್ಮ್ಯಾಟ್ ವಿಲ್ ಡು. ಅದೇ ಥರ ಎಕ್ಸ್ಪ್ಯಾಂಡ್ ಟ್ಯಾಬ್ ಇದೆ. /t ಕೊಟ್ಟಾಗ ಯೂಶಲಿ ನನಗೆ ಸ್ಪೇಸ್ ಇರುತ್ತಲ್ಲ 2 ವರ್ಡ್ ಮಧ್ಯದಲ್ಲಿ, ಆ ಟ್ಯಾಬ್ನ ಜಾಸ್ತಿ ಮಾಡೋದಕ್ಕೆ ಎಕ್ಸ್ಪ್ಯಾಂಡ್ ಟ್ಯಾಬ್ ಅಂತ ಹೇಳಿ ಯೂಸ್ ಮಾಡ್ಕೋತೀವಿ. ಸಿಮಿಲರ್ಲಿ ಫೈಂಡ್ ಆ್ಯಂಡ್ ಇಂಡೆಕ್ಸ್ ಇದೆ. ಫೈಂಡ್ ಅನ್ನೋದೇನು ಮಾಡುತ್ತೆ, ಕೊಡುವಂಥ ಕ್ಯಾರೆಕ್ಟರ್ ವೆದರ್ ಇಟ್ ಈಸ್ ದೇರ್ ಇನ್ ಮೈ ಗಿವನ್ ವರ್ಡಲ್ಲಿ ನಾನು ಇಲ್ಲಿ ಪಾಸ್ ಮಾಡೋ ಕ್ಯಾರೆಕ್ಟರ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡುತ್ತೆ. ಇದ್ರೆ ಪೊಸಿಷನ್ ವ್ಯಾಲ್ಯೂ ಕೊಡುತ್ತೆ, ಇಲ್ಲ ಅಂತಂದರೆ -1 ಕೊಡುತ್ತೆ. ವೆರಾಸ್ ಇಂಡೆಕ್ಸಲ್ಲಿ ಇದ್ರೆ ಪೊಸಿಷನ್ ವ್ಯಾಲ್ಯೂ ಕೊಡುತ್ತೆ, ಇಲ್ಲ ಅಂದರೆ ಎರರ್ ಕೊಡುತ್ತೆ. ಅಪಾರ್ಟ್ ಫ್ರಮ್ ದಟ್ ಫಾರ್ಮ್ಯಾಟ್ ಮ್ಯಾಪ್ ಅಂತ ಮಾಡಿದ್ವಿ. ಫಾರ್ಮ್ಯಾಟ್ ಮ್ಯಾಪಲ್ಲಿ ಇಲ್ಲಿ ಏನು ಕೀಸ್ ಇರುತ್ತೆ ಅದರದ್ದು ಈಕ್ವಲೆಂಟ್ ವರ್ಡ್ಸ್ಗಳನ್ನ ಸ್ಟೇಟ್ಮೆಂಟಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಾಗ ವಿ ರೈಟ್ ಲೈಕ್ ದಿಸ್ ಫಾರ್ಮ್ಯಾಟ್ ಮ್ಯಾಪ್ ಅಂತ ಹೇಳಿ. Moving ahead, we went with is alpha, is numeric, is digit, is alphanumeric, is digit, is identifier. All these are like true false ಕೊಡುತ್ತೆ. ನಾನು ತಗೊಳ್ತಾ ಇರೋದು ಆಲ್ಫಾಬೆಟ್ಸ್ ಕ್ಯಾರೆಕ್ಟರಾ, ತಗೊಳ್ತಾ ಇರೋದು ನಂಬರ್ ಕ್ಯಾರೆಕ್ಟರಾ, ತಗೊಳ್ತಾ ಇರೋದು ಡಿಜಿಟಾ, ತಗೊಳ್ತಾ ಇರೋದು ಐಡೆಂಟಿಫೈಯರನ. ಅಂದರೆ ಇಲ್ಲಿ ಆಲ್ರೆಡಿ ವೇರಿಯೇಬಲ್ಗಳು ತೊಗೊಂಡಿದ್ದೀವಲ್ವ, ಅದೇ ವೇರಿಯೇಬಲ್ ನೇಮ್ ಇಲ್ಲಿ ಪಾಸ್ ಮಾಡ್ತಿದ್ದೀವ. ಅದೇ ಥರ ಅಪ್ಪರ್ ಕೇಸ, ಲೋವರ್ ಕೇಸ, ಅಲ್ಲ ತಗೊಳ್ಳೋ ಡೇಟಾ ಪ್ರಿಂಟ್ ಆಗುತ್ತಾ, ಪ್ರಿಂಟ್ ಆಗಲ್ವಾ. ಅದೇ ರೀತಿ ನಾವು ತಗೊಂಡಿರೋದು ಸ್ಪೇಸ್ ಅಲ್ವಾ. ನಾನು ತಗೊಳ್ತಾ ಇರೋ ಕ್ಯಾರೆಕ್ಟರ್ಗೆ ಆಸ್ಕಿ ಕೋಡ್ ಇದೆಯಾ ಇಲ್ವಾ. ಅದೇ ರೀತಿಯಲ್ಲಿ ನಾನು ತಗೊಳ್ತಾ ಇರೋದು ಟೈಟಲ್ ಕೇಸ್ ಇದೆಯಾ ಇಲ್ವಾ ಅಂದ್ಕೊಂಡಲ್ಲ, ವಿ ಕ್ಯಾನ್ ಚೆಕ್. ಆ್ಯಂಡ್ ಆಲ್ ದೀಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ಶೋಡ್ ಆ್ಯಸ್ ಅ ಔಟ್ಪುಟ್ ಟ್ರೂ ಫಾಲ್ಸಲ್ಲಿ. ಓಕೆ, now let us move on. I hope your friends join ಆಗ್ತಾರೆ ಅಂದ್ಕೊಳ್ತೀನಿ. and I'm trying to upload a videos. I'll be uploading videos. Okay, so you can refer the videos. Let that get uploaded to the cloud Gmail drive ಅಲ್ಲಿ ಹಾಕೊಟ್ಟಿರ್ತೀನಿ, so that whenever you want to access a video you can just go through it and you can download it. And please do remember all these videos are like more than 1 GB ಇದೆ. ಡೈರೆಕ್ಟಾಗಿ ನಾನು ಏನು ರೆಕಾರ್ಡ್ ಮಾಡಿದ್ದೀನಿ ಆ ರೆಕಾರ್ಡ್ ಮಾಡಿರೋದನ್ನು ಹಾಗೆ ಐ ಆಮ್ ಜಸ್ಟ್ ಅಪ್ಲೋಡಿಂಗ್. ಸೊ ಪ್ಲೀಸ್ ಮೇಕ್ ಶ್ಯೂರ್ ನಿಮಗೆ ಅಲ್ಲಿ ನಿಯರ್ಲಿ 1.5 GB ಆ್ಯಂಡ್ ಎಬೋ ಡೇಟಾ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲಾದರೂ ವೈಫೈ ಇರೋ ಕಡೆ ಕನೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ, ಸೊ ದಟ್ ಯುವರ್ ಡೇಟಾ ವಿಲ್ ನಾಟ್ ಬಿ ಟ್ರೈನ್ಡ್. ಡೇಟಾ ಡೌನ್ಲೋಡ್ ಮಾಡೋದಕ್ಕೆ ಒಂದು ಡೇಲಿರೋ ಅಂಥ GB ಫುಲ್ ಖಾಲಿ ಮಾಡ್ಕೊಬಿಟ್ಟು ಕ್ಲಾಸ್ ಅಟೆಂಡ್ ಆಗದೇ ಇರೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಆಲ್ ಡೇಟಾಸ್ ಐ ಆಮ್ ನಾಟ್ ಫಾರ್ಮ್ಯಾಟ್ ಮಾಡಿದ್ರೆ ಬ್ಲರ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಯು ಟು ಸಿ ದ ವಿಡಿಯೋ ವಿಚ್ ಇಸ್ ಬ್ಲರ್ಡ್, ಸೊ ದಟ್ ಯು ಅಲ್ಲಿ ಕೋಡ್ ಬರ್ದಿರೋದು ನಿಮ್ಗೆ ಅರ್ಥ ಆಗದೆ ಇರೋ ಥರ ಆಗಬಾರ್ದು. ಹಾಗಾಗಿ ಐ ಆಮ್ ಡೈರೆಕ್ಟ್ಲಿ ಅಪ್ಲೋಡಿಂಗ್ ದ ರೆಕಾರ್ಡೆಡ್ ವೀಡಿಯೋಸ್. ಓಕೆ,
Now let us move ahead with other concepts of the string whatever we have. So ಇಲ್ಲಿ ಶಶಿ ಅಂತ ಬರೀತೀನಿ. I hope ನಿಮ್ಮ ಫ್ರೆಂಡ್ಸ್ ಯಾರು ಜಾಯ್ನ್ ಆಗ್ತಾರೆ ಅಂದರೆ ಪ್ಲೀಸ್ ಡೂ ಡ್ರಾಪ್ ಅ ಮೆಸೇಜ್. ಈವನ್ ಐ ವಿಲ್ ಡ್ರಾಪ್ ಅ ಮೆಸೇಜ್ ಇನ್ ಗ್ರೂಪಲ್ಲಿ ಹಾಕ್ಕೊಳ್ತೀನಿ. ಸೊ if anyone is not attending, please do drop a message. Okay, I hope I have dropped a message and hopefully they see and they attend the class. Another like ನಿಮ್ಮ friend should join message ಮಾಡಕ್ಕೆ ಹೋಗಿದ್ದಾರೆ ಅನ್ಕೊಳ್ತೀನಿ. Now let us go with the other concepts like what are the other concepts that we have. Let us see. So we have something called as name dot ಅಂತ ಕೊಟ್ರೆ, see till now whatever I have explained ಅನ್ನೋದಾದ್ರೆ I ಗಂಟ ಈಸ್ ನ್ಯೂಮರಿಕ್ ಈಸ್ ಆಲ್ಫಾ ಅಲ್ಲಿ ತನಕ ಹೋಗಿದ್ವಿ. ಲೆಟ್ ಅಸ್ ಗೋ ವಿತ್ ದ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಲೈಕ್ ಜಾಯಿನ್ ಆಗಿರ್ಬೋದು, ಎಲ್ ಜಸ್ಟ್ ಆಗಿರ್ಬೋದು, ರೈಟ್ ಜಸ್ಟ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಓಕೆ, ಸಿ ಅಸ್ಯೂಮಿಂಗ್ ದ್ಯಾಟ್ ಐ ಹ್ಯಾವ್ ಅ ಲಿಸ್ಟ್ ಅಂತ ಅನ್ಕೊಳ್ಳೋಣ, ಆರ್ ಎಲ್ಸ್ ಐ ವಾಂಟ್ ಟು ಜಾಯಿನ್ ಸಮ್ ಎಕ್ಸ್ಟ್ರಾ ವರ್ಡ್ ಟು ದಿ ಎಕ್ಸಿಸ್ಟಿಂಗ್. ನೋಡಿ, ನೇಮ್ ಅಂತ ತಗೊಂಡಿದ್ದೀನಿ, ಶಶಿ ಅಂತ ತಗೊಂಡಿದ್ದೀನಿ, ಆ್ಯಂಡ್ ಆಲ್ಸೋ ಐ ಆಮ್ ಸೇಯಿಂಗ್ ನೇಮ್ ಡಾಟ್ ಜಾಯಿನ್ ಅಂತ ಹೇಳ್ಬಿಟ್ಟು ಕುಮಾರ್ ಅಂತ ಕೊಡ್ತಾ ಇದ್ದೀನಿ, ಬಟ್ ಇಲ್ಲಿ ಜಾಯಿನ್ ಆಗ್ತಿಲ್ಲ. ನಾವು ಇಸ್ ಇಟ್ ಲೈಕ್ ಜಾಯ್ನಿಂಗ್ ಅನ್ನೋದು ಹೌ ಇಟ್ ವರ್ಕ್ಸ್? ಜಾಯಿನ್ ಅನ್ನೋದು ಎರಡು ನೇಮ್ನ ಜಾಯಿನ್ ಮಾಡುತ್ತಾ? ನೋ, ಇಟ್ಸ್ ನಾಟ್ ಲೈಕ್ ದಿಸ್. ಎರಡು ನೇಮ್ನ ತಗೊಂಡು ಜಾಯಿನ್ ಮಾಡಲ್ಲ. ಯೂಶಲಿ ಅಸ್ಯೂಮಿಂಗ್ ದ್ಯಾಟ್ I want to join something. Okay, for example, I want to join see name equal I want to join probably like Python ಅನ್ನೋದನ್ನ ಜಾಯಿನ್ ಮಾಡಬೇಕು. ಸೊ ಐ ಆಮ್ ರೈಟಿಂಗ್ ಪೈಥಾನ್ ಜಾಯಿನ್ ಅಂತ ಹೇಳಿ ಬರಿತಾ ಇದ್ದೀನಿ, ಆ್ಯಂಡ್ ಇಫ್ ಐ ಸಿ ಅಗೇನ್ ಐ ಆಮ್ ಗೆಟಿಂಗ್ ಎರರ್. ಸೊ ಹೌ ಇಟ್ ವರ್ಕ್ಸ್, ಜಾಯಿನ್ ಹೇಗೆ ವರ್ಕ್ ಆಗುತ್ತೆ? ಓಕೆ, ಲೆಟ್ ಮಿ ಕ್ರಿಯೇಟ್ ಅ ಲಿಸ್ಟ್ ಆಫ್ ನೇಮ್. ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಅ ಲಿಸ್ಟ್ ಆಫ್ ನೇಮ್. ಶಶಿ ಅಂತ ತಗೊಳ್ತಾ ಇದ್ದೀನಿ, ಆ್ಯಂಡ್ ವಿನಯ್ ಅಂತ ತಗೊಳ್ತಾ ಇದ್ದೀನಿ, ಆ್ಯಂಡ್ ಆಲ್ಸೋ ಐಲ್ ಟೇಕ್ ಒನ್ ಮೋರ್ ಲೈಕ್ ಕುಮಾರ್ ಅಂತ ತಗೊಳ್ತಾ ಇದ್ದೀನಿ. ನೌ ವಾಟ್ ಇಸ್ ದೇರ್? ಐ ಹ್ಯಾವ್ 3 ಡಿಫ್ರೆಂಟ್ names ಇದೆ. Now I want to join these names, assuming that I want to make it a string ಮಾಡಬೇಕು ಅನ್ಕೊಳ್ಳೋಣ. ಲಿಸ್ಟ್ ಇದೆ, ಲಿಸ್ಟಲ್ಲಿ ಡೇಟಾನೆಲ್ಲ ಜಾಯಿನ್ ಮಾಡಿಕೊಂಡು ಐ ವಾಂಟ್ ಟು ಕ್ರಿಯೇಟ್ ಇಟ್ ಆಸ್ ಒನ್ ನೇಮ್. ಸೊ ವಾಟ್ ಐ ಡೂ ಅಂದರೆ ನೇಮ್ಸ್ ಈಕ್ವಲ್ ಸೊ ಡಾಟ್ ಜಾಯಿನ್ ಅಂತ ಬರೆದ್ಬಿಟ್ಟು, ಅಂದರೆ ಇಟ್ಸ್ ಲೈಕ್ ಯು ಪಿಕ್ ಈಚ್ ವರ್ಡ್, ಈಚ್ ನೇಮ್ ಫ್ರಮ್ ದ ಗಿವನ್ ಎಲ್ ಅನ್ನೋದನ್ನ ಎತ್ಕೊಂಡು ಜಾಯಿನ್ ಮಾಡು ಅಂತ ಹೇಳ್ತಾ ಇರೋದು. ನಾ ಇಫ್ ಐ ಡೂ ರನ್, ಯು ಕ್ಯಾನ್ ಸಿ ಶಶಿ, ವಿನಯ್ ಆ್ಯಂಡ್ ಕುಮಾರ್ ಎಲ್ಲನೂ ಕ್ಲಬ್ ಆಗಿ ಜಾಯಿನ್ ಆಗಿ ಔಟ್ಪುಟ್ ಕೊಡ್ತಾ ಇದ್ದ. ನಾವು ಲೆಟ್ ಮಿ ಗಿವ್ ಅ ಸ್ಪೇಸ್ ಹಿಯರ್. ಇಫ್ ಐ ರನ್ ಶಶಿ ಸ್ಪೇಸ್ ವಿನಯ್ ಸ್ಪೇಸ್ ಕುಮಾರ್ ಅಂತ ಹೇಳ್ತಾ ಇದ್ದ. ಸಿ ಐ ಹ್ಯಾವ್ ಅ ಲಿಸ್ಟ್ ಆರ್ ಯು ಕ್ಯಾನ್ ಆಲ್ಸೋ ಟೇಕ್ ಟಪಲ್. ನೀವು ಲಿಸ್ಟೇ ಅಂತಲ್ಲ, ಯು ಕ್ಯಾನ್ ಆಲ್ಸೋ ಟೇಕ್ ಟಪಲ್. ಸೊ ಐ ಹ್ಯಾವ್ ಅ ಟಪಲ್. ಆ ಟಪಲ್ನ ತಗೊಂಡು, ಟಪಲಲ್ಲಿ ನೇಮ್ಸ್ ಇರುತ್ತೆ, ಆ ನೇಮ್ಸ್ನ ತಗೊಂಡು ಐ ವಾಂಟ್ ಟು ಕ್ರಿಯೇಟ್ ಇಟ್ ಆಸ್ ಒನ್ ಬಿಗ್ ಸ್ಟ್ರಿಂಗ್. ಓಕೆ, ಆ ಥರ ಇದ್ದಾಗ ಎವ್ರಿ ಕ್ಯಾರೆಕ್ಟರ್ಸ್ ಜಾಯಿನ್ ಆಗ್ಬೇಕಾದ್ರೆ ಶಶಿನ ಎತ್ಕೋ, ವಿನಯನ ಜಾಯಿನ್ ಮಾಡು, ಕುಮಾರ್ ಅನ್ನೋದನ್ನು ಜಾಯಿನ್ ಮಾಡು. ಜಾಯಿನ್ ಆಗಬೇಕಾದ್ರೆ ಏನು ಕ್ಯಾರೆಕ್ಟರ್ನ ಹಾಕಬೇಕು ಮಧ್ಯದಲ್ಲಿ ಅಂತ ಹೇಳಿ ಇಲ್ಲಿ ನೀವು ಪ್ರೊವೈಡ್ ಮಾಡ್ತೀರಾ. ಸೊ ಪ್ರೊವೈಡ್ ಮಾಡಿದಾಗ ಆ ಕ್ಯಾರೆಕ್ಟರ್ ವಿಲ್ ಬಿ ಆ್ಯಡೆಡ್ ಇನ್ ಬಿಟ್ವೀನ್ ಈಚ್ ಎಲಿಮೆಂಟ್. ಟಪಲ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಅಲ್ಲಿ ಬರೋ ಅಂಥ ಡೇಟಾನ ಒಂದೊಂದೇ ಡೇಟಾನ ಎತ್ಕೊಳ್ಳುತ್ತೆ, ಆ್ಯಂಡ್ ಇಟ್ ಜಾಯಿನ್ಸ್ ಎನಿ ಕ್ಯಾರೆಕ್ಟರ್. ಏನೂ ಕೊಡಲಿಲ್ಲ ಅಂದರೆ ಇಫ್ ಐ ಡೋಂಟ್ ಪ್ರೊವೈಡ್ ಎನಿಥಿಂಗ್, ಯೂಶಲಿ ಶಶಿ ಎತ್ಕೊಳ್ತು ಜಾಯಿನ್, ವಿನಯ್ ಎತ್ಕೊಳ್ತು ಜಾಯಿನ್, ಕುಮಾರ್ ಎತ್ಕೊಳ್ತು ಜಾಯಿನ್ ಮಾಡಿ ಒಂದೇ ವರ್ಡ್ ಕೊಡುತ್ತೆ. Okay, this is how join works. So it takes a list or tuple or collection of ಡೇಟಾನ ಎತ್ಕೊಂಡು ಒಂದೊಂದೇ ಡೇಟಾ ಎತ್ಕೊಂಡು ಜಾಯಿನ್ ಮಾಡಿಕೊಡು. ಈ ಡೇಟಾ ಎತ್ಕೊ ಜಾಯಿನ್ ಮಾಡು, ಈ ಡೇಟಾ ಎತ್ಕೊ ಜಾಯಿನ್ ಮಾಡು, ಈ ಡೇಟಾ ಎತ್ಕೊಂಡು ಜಾಯಿನ್ ಮಾಡಿ ಒಂದೇ ಸ್ಟ್ರಿಂಗ್ ಮಾಡು, ಒಂದು ಸ್ಟ್ರಿಂಗ್ ಮಾಡು ಅಂತ ಹೇಳ್ಬೇಕು ಅಂದಾಗ ಯು ಗೋ ವಿತ್ ಅ ಕಾನ್ಸೆಪ್ಟ್ ಆಫ್ ಲಿಸ್ಟ್, ಜಾಯಿನ್. ಸ್ಟ್ರಿಂಗಲ್ಲಿ ಜಾಯಿನ್ ಅಂತ ಯೂಸ್ ಮಾಡ್ತೀರಾ. ಸೊ ಅರ್ಥ ಆಯ್ತಾ?
ನಾವು ಲೆಟ್ ಅಸ್ ಮೂವ್ ಅಹೆಡ್. ಸೊ ನೇಮ್ ಈಕ್ವಲ್ ಶಶಿ ಅಂತ ತಗೊಳ್ತೀನಿ. ನಾವು ನೇಮ್ ಡಾಟ್ ಅಂತ ಕೊಟ್ಟರೆ ಎಲ್ ಜಸ್ಟ್ ಆರ್ ಜಸ್ಟ್ ಅಂತ ಇದೆ, ಜಸ್ಟ್ ಅಂತ ಇದೆ, ಜಸ್ಟಿಫಿಕೇಶನ್ ಅದು ನೋಡಿ. ಎಲ್ ಜಸ್ಟ್ ಲೆಫ್ಟ್ ಜಸ್ಟಿಫಿಕೇಶನ್, ಅದೇ ರೀತಿ ರೈಟ್ ಜಸ್ಟಿಫಿಕೇಶನ್ ಅಂತೆಲ್ಲ ಇದೆ. ಸೊ ವಾಟ್ ಐ ಡೂ ಅಂದರೆ ಲೆಟ್ ಅಸ್ ಗೋ ವಿತ್ ಅ ಕಾನ್ಸೆಪ್ಟ್ ಆಫ್ ಜಸ್ಟಿಫಿಕೇಶನ್ ಆರ್ ಜಸ್ಟ್ ಇನ್ ಪೈಥಾನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಲೆಟ್ ಅಸ್ ಸಿ. ನಾವು ಐ ವಾಂಟ್ ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಐ ವಾಂಟ್ ಟು ಹ್ಯಾವ್, ನನಗೆ ಇವಾಗ ಜಸ್ಟಿಫಿಕೇಶನ್ ಅಂದರೆ ಏನು ಅಂತ ತೋರಿಸ್ಬಿಡ್ತೀನಿ ಫಸ್ಟ್ ಆಫ್ ಆಲ್. ಓಕೆ, ಐ ಹ್ಯಾವ್ ಎಮ್ ಎಸ್ ವರ್ಡ್, ಓಕೆ. ಇಫ್ ಇನ್ ಎಮ್ ಎಸ್ ವರ್ಡ್ ನೀವು ಓಪನ್ ಮಾಡಿದ್ರೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಏನಾರ ಒಂದು ಕ್ಯಾರೆಕ್ಟರ್ಸ್ನ ಬರೆದಾಗ ಇಲ್ಲಿ ಲೆಟ್ ಮಿ ರೈಟ್ ಮೈ ನೇಮ್ ಇಯರ್ ಶಶಿಕುಮಾರ್ ಅಂತ ಬರಿತಾ ಇದ್ದೀನಿ. ಸೊ ಬರೆದಾದ್ಮೇಲೆ ನಾವು ಲೆಟ್ ಮಿ ರನ್ ಇದನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಅಲೈನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಂಟರ್ ಅಲೈನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಅಲೈನ್. ಅದೇ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಜಸ್ಟಿಫೈ. ಸೊ ದಿಸ್ ಇಸ್ ವಾಟ್ ಜಸ್ಟಿಫೈ ಆ್ಯಂಡ್ ದಿಸ್ ಇಸ್ ಹೌ ಜಸ್ಟಿಫೈ ವರ್ಕ್ಸ್. ಜಸ್ಟಿಫೈ ಏನು ಮಾಡುತ್ತೆ, ಅಸ್ಯೂಮಿಂಗ್ ದಟ್ ಐ ಹ್ಯಾವ್ ಅ ಪ್ಯಾರಾಗ್ರಾಫ್. ಫಾರ್ ಎಕ್ಸಾಂಪಲ್, ಅಸ್ಯೂಮಿಂಗ್ ದಟ್ ಐ ಆಮ್ ಡೂಯಿಂಗ್ ಅ ಪ್ರಾಜೆಕ್ಟ್, ಒಂದು ರಿಪೋರ್ಟ್ ತೋರಿಸ್ತೀನಿ ನೋಡಿ. ಓಕೆ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಡೂ ಸಮ್ ರಿಪೋರ್ಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳೋಣ. ಸೊ ಇಫ್ ಐ ಡೂ ಓಪನ್ ದಿಸ್ ರಿಪೋರ್ಟ್, ನಿಮಗೆ ಅಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಹಿಯರ್ ದ ಮಾರ್ಜಿನ್ ಆಫ್ ದಿಸ್ ಲೈನ್ಸ್ ಆ್ಯಂಡ್ ಆಲ್ಸೋ ಮಾರ್ಜಿನ್ ಆಫ್ ದಿಸ್ ಲೈನ್ಸ್ ಎರಡು ಒಂದೇ ರೀತಿಯಲ್ಲಿದೆ. ಸೊ ನನಗೆ ಇವಾಗ ನಾನು ಔಟ್ಪುಟ್ ಬರಬೇಕಾದ್ರೆ, ನನ್ನ ಪೈಥಾನಲ್ಲಿ ಔಟ್ಪುಟ್ ಬರಬೇಕಾದ್ರೆ ಇದೇ ರೀತಿಯಲ್ಲಿ ಸ್ಟಾರ್ಟಿಂಗ್ ಅಲೈನು ಎಂಡಿಂಗ್ ಅಲೈನ್ ಒಂದೇ ರೀತಿ ಇರಬೇಕು ನೋಡಿ. ಜಸ್ಟಿಫಿಕೇಶನ್ ಸೆಲೆಕ್ಟ್ ಆಗಿದೆ. ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಲೆಫ್ಟ್ ಮಾಡಿದಾಗ ನೋಡಿ ಒಂದು ಅಲೈನ್ಮೆಂಟ್ ಇಲ್ಲ, ಹಿಂದೆ ಮುಂದೆ ಥರ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಒಂದೇ ಅಲೈನಲ್ಲಿ, ಅಂದರೆ ಒಂದೇ ಮಾರ್ಜಿನ್ ಅಲೈನಲ್ಲಿ ಕೂತ್ಕೊಳ್ತಾ ಇದೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಜಸ್ಟಿಫಿಕೇಶನ್. ಸೊ ನನಗೆ ಅದೇ ರೀತಿ ನನಗೆ ಪೈಥಾನಲ್ಲಿ ನನಗೆ ಪ್ರಿಂಟ್ ಮಾಡಬೇಕಾದ್ರೆ, ಡೇಟಾ ಪ್ರಿಂಟ್ ಆಗಬೇಕು ಅಂದಾಗ ಎರಡೂ ಕಡೆ ಜಸ್ಟಿಫಿಕೇಶನ್ ಆಗಬೇಕು ಅಂದರೆ ಜಸ್ಟ್ ಅಂತ ಹೇಳಿ ಬರಿತೀನಿ. ಸೊ ದಿಸ್ ವಿಲ್ ಜಸ್ಟಿಫೈಡ್. ಓಕೆ, ಸ್ಟ್ರಿಂಗ್ ಆಬ್ಜೆಕ್ಟ್ ಆಸ್ ನೋ ಜಸ್ಟ್ ಅಂತ ಹೇಳ್ತಾ ಇದೆ. ಓಕೆ, ಲೆಟ್ ಅಸ್ ಸಿ. ಓಕೆ, ಜಸ್ಟ್ ಅಂತ ಕೊಟ್ಬಿಟ್ಟು ಲೆಟ್ ಮಿ ಗಿವ್ ನೇಮ್. ಓಕೆ, ನೇಮ್ ಡಾಟ್ ಅಂತಲೇ ಕೊಡೋಣ. ಇಟ್ ಇಸ್ ಲೈಕ್ ನೇಮ್ ಡಾಟ್, ಐ ವಿಲ್ ಗೋ ಫಾರ್ ಜಸ್ಟ್. ಈಸ್ ಆಯಿತು, ಜಾಯಿನ್ ಆಗಿದೆ. ಓಕೆ, ಜಾಯಿನ್ ಆದಮೇಲೆ ಆ್ಯಕ್ಚುಲಿ ಎಲ್ ಜಸ್ಟ್ ಆರ್ ಜಸ್ಟ್ ಅಂತ ಇರೋದು. ಓಕೆ, ಲೆಟ್ ಮಿ ಗೋ ವಿತ್ ಎಲ್ ಜಸ್ಟ್. ನೋಡಿ ಎಲ್ ಜಸ್ಟ್ ಇದೆ, ಇದು ಲೆಫ್ಟ್ ಸೈಡ್ ಜಸ್ಟಿಫಿಕೇಶನ್ ಅಂತ ಹೇಳೋ ಕಾನ್ಸೆಪ್ಟ್ ಅದು. ಅಲ್ಲಿ ಸೆ ಪ್ರಿಂಟ್ ನೇಮ್ ಎಲ್ ಜಸ್ಟಿಫಿಕೇಶನ್ ಅಂತ ಕೊಡ್ತಾ ಇದ್ದೀನಿ. ರನ್ ಮಾಡಿದ್ರೆ ಓಕೆ, ಅಟ್ಲೀಸ್ಟ್ ಒನ್ ಆರ್ಗ್ಯುಮೆಂಟ್. ಓಕೆ, ಅಲ್ಲಿ ಸೇ ಆ ವ್ಯಾಲ್ಯೂ 5 ಅಂತ ಕೊಟ್ಟಿರ್ತೀನಿ. ರನ್ ಮಾಡ್ತೀನಿ ನೋಡಿ, ಇಲ್ಲಿ ಲೆಫ್ಟ್ ಸೈಡಿಂದ ನನಗೆ ಇದು ಮಾಡ್ತಿಲ್ಲ. ಓಕೆ, ಅಸ್ಯೂಮಿಂಗ್ ದಟ್ ಸ್ಪೇಸ್ ಕೊಟ್ಟಿರ್ತೀನಿ ಅಂದ್ಕೊಳ್ಳೋಣ. ರನ್ ಮಾಡಿದ್ರೆ ನೋಡಿ ಸ್ಪೇಸ್ ತಗೊಳ್ತಾ ಇದೆ. ನಾವು ವಾಟ್ ಐ ಡೂ, ಐ ವಿಲ್ ಪಾಸ್ ಅ ಕ್ಯಾರೆಕ್ಟರ್. ನೋಡಿ ಈ ಥರ ಸ್ಟಾರ್ ಕೊಟ್ಟೆ. ಓಕೆ, ರನ್ ಮಾಡಿದ್ರೆ ಓಕೆ ಎಲ್ ಜಸ್ಟ್ ಓಕೆ ಲೆಟ್ ಮಿ ಗಿವ್ 10 ಇಯರ್ ಆರ್ 15 ಇಯರ್. ರನ್ ಮಾಡಿದ್ರೆ ನೋಡಿ ನನಗೆ ಆ್ಯಕ್ಚುಲಿ 15 ಕ್ಯಾರೆಕ್ಟರ್ಸ್ ಇರೋ ಡೇಟಾ ಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಐ ಆಮ್ ಸೇಯಿಂಗ್ ಟು ದ ಸಿಸ್ಟಮ್ 15 ಕ್ಯಾರೆಕ್ಟರ್ ಇರೋ ಡೇಟಾ ಬೇಕು. ಬಟ್ ನನಗೆ ಇಲ್ಲಿ ಡೇಟಾ ತಗೊಳ್ತಾ ಇರೋದು ಶಶಿ ಅನ್ನೋದು ಓನ್ಲಿ 6 ಕ್ಯಾರೆಕ್ಟರ್ ಆಗಿದೆ. ಶಶಿ ಅಂತ ತಗೊಳ್ತಾ ಇರೋದು 6 ಕ್ಯಾರೆಕ್ಟರ್ ಆಗಿದೆ. ಈಗ ಅಸ್ಯೂಮಿಂಗ್ ದಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ನೇಮ್ ಈಕ್ವಲ್ ಇಲ್ಲಿ ಶಶಿಕುಮಾರ್ ಅಂತ ಬರಿತೀನಿ. ಅಬ್ಸರ್ವ್ ಮಾಡಿ, ಶಶಿಕುಮಾರ್ ಅಂತ ಬರಿತಾ ಇದ್ದೀನಿ, ಇಲ್ಲಿ ವಿನಯ್ ಎಮ್ ಅಂತ ಬರಿತಾ ಇದ್ದೇನೆ. ಓಕೆ, ನೇಮ್ 1 ನೇಮ್ 2 ಅಂತ ತಗೊಳ್ಳೋಣ. ನಾ ಇಫ್ ಐ ಡೂ ಪ್ರಿಂಟ್ ನೇಮ್ 1ನ ಪ್ರಿಂಟ್ ಮಾಡಿ, ಅದೇ ರೀತಿ ನೇಮ್ 2 ಅನ್ನೋದನ್ನ ಪ್ರಿಂಟ್ ಮಾಡಿದ್ರೆ ಅಬ್ಸರ್ವ್ ದೇರ್ ಶಶಿಕುಮಾರ್ ಇಲ್ಲಿ ಅಲೈನ್ಮೆಂಟ್ ಬರ್ತಾ ಇದೆ, ವಿನಯ್ದು ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಮಾರ್ಜಿನು ಸ್ಟಾರ್ಟಿಂಗ್ದು ಕರೆಕ್ಟ್ ಆಗಿದ್ರೆ ಎಂಡಿಂಗ್ದು ನೋಡಿ ಹಿಂದೆ ಮುಂದೆ ಬರ್ತಾ ಇದೆ. ಸೊ ವಾಟ್ ಐ ಡೂ ನಾವು, ಪ್ರಿಂಟ್ ಅಂತ ಹೇಳಿ ನೇಮ್ 1 ಡಾಟ್ ಜಸ್ಟ್, ನೇಮ್ 2 ಡಾಟ್ ಜಸ್ಟ್ ಅಂತ ಹೇಳಿ ಎಲ್ ಜಸ್ಟ್ ಅಂತ ಕೊಟ್ಬಿಟ್ಟು ರನ್ ಮಾಡಿದ್ರೆ ಇವಾಗ ಏನಾಗುತ್ತೆ ಅಂದರೆ ಓಕೆ
20 ಕ್ಯಾರೆಕ್ಟರ್ ತಗೋ ಅಂತ ಹೇಳ್ತಾ ಇದ್ದೀನಿ. ರಿಮೈನಿಂಗಲ್ಲಿ ನನಗೆ ಬೇಕಾದ್ರೆ ಏನೋ ಒಂದು ಕ್ಯಾರೆಕ್ಟರ್ ಫಿಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾವು ರನ್ ಮಾಡಿದ್ರೆ ನೋಡಿ ಇಲ್ಲಿ ವಿನಯ್ ಮತ್ತು ಶಶಿದು ಎಂಡಿಂಗು ಎರಡು ಒಂದೇ ಇದೆ. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ 12. ರನ್ ಮಾಡಿದ್ರೆ ನೋಡಿ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ವಿನಯ್ ಇದು ನೋಡಿ, ಇದು ನಾರ್ಮಲ್, ಇದು ಜಸ್ಟಿಫಿಕೇಶನ್ ಮಾಡಿದಾಗ ನೋಡಿ ಇದು ಎರಡು ಒಂದೇ ಅಲೈನಲ್ಲಿ ಸ್ಟಾಪ್ ಆಗ್ತಾ ಇದೆ. ಯು ಕ್ಯಾನ್ ಆಲ್ಸೋ ಪಾಸ್ ಸ್ಪೇಸ್ ಪಾಸ್ ಮಾಡಿದ್ರು ಇಲ್ಲಿ ನನಗೆ ಕಾಣದಂಗೆ ಕಾಣ್ತಿದೆ ಅಷ್ಟೇ, ಬಟ್ ಇಲ್ಲಿ ಸ್ಪೇಸಲ್ಲಿ ಆಕ್ಯುಪೈ ಮಾಡಿಕೊಂಡು ನೋಡಿ ಸೆಲೆಕ್ಟ್ ಮಾಡಿದ್ರೆ ಶಶಿ ಆ್ಯಂಡ್ ವಿನಯ್ ಅನ್ನೋದು ಎರಡು ಈಕ್ವಲ್ ಆಗಿ ಸೆಲೆಕ್ಟ್ ಆಗ್ತಾ ಇದೆ, ಎರಡು ಒಂದೇ ಅಲೈನ್ಮೆಂಟಲ್ಲಿ ತಗೊಳ್ತಾ ಇದೆ. ಸೊ ಯು ಕ್ಯಾನ್ ಸೇ ಇಲ್ಲಿ ಸ್ಟಾರ್ ಅಂತ ಹೇಳ್ಬೋದು. ಸ್ಟಾರ್ ಅಂತ ಹೇಳಿದ್ರೆ ಎರಡು ಕ್ಯಾರೆಕ್ಟರ್ ಎಂಡಿಂಗು ಇದು ನೋಡಿ ಲೆಫ್ಟ್ ಸೈಡ್ ಜಸ್ಟಿಫಿಕೇಶನ್ ಆಗ್ತಿರೋದು. ಅದೇ ರೀತಿ ವಾಟ್ ಐ ಕ್ಯಾನ್ ಡೂ ಅಂತ ಹೇಳಿದ್ರೆ ಪ್ರಿಂಟ್ ನೇಮ್ ಒನ್ ಡಾಟ್ ಎಲ್ ಜಸ್ಟ್ ಆರ್ ಜಸ್ಟ್ ಅಂತ ಬರೀಬೋದು. ಆರ್ ಜಸ್ಟ್ ಅಂದ್ರೇನು, ರೈಟ್ ಸೈಡ್ ಜಸ್ಟಿಫಿಕೇಶನ್ ಮಾಡಿಕೊಡು ಅಂತ. ಇವಾಗ ನೋಡಿ ಶಶಿಕುಮಾರ್ ಕರೆಕ್ಟ್ ಆಗಿದೆ 12 ಕ್ಯಾರೆಕ್ಟರು, ಬಟ್ ವಿನಯ್ಗೆ 12 ಕ್ಯಾರೆಕ್ಟರ್ ಇಲ್ಲ. ಈಗ ರೈಟ್ ಸೈಡಲ್ಲಿ ಸ್ಟಾರ್ಗಳು ಹಾಕ್ಬಿಟ್ಟು ಎರಡು ಒಂದೇ ಅಲೈನ್ಮೆಂಟಲ್ಲಿ ಸ್ಟಾಪ್ ಆಗ್ತಿದೆ ನೋಡಿ, ಇಲ್ಲೂ ಅಷ್ಟೇ. ದಿಸ್ ಇಸ್ ವಾಟ್ ಐ ಶೋಡ್ ಇನ್ MS ವರ್ಡ್. ಸೊ ನನಗೆ ಸಮ್ಟೈಮ್ಸ್ ವೆನ್ ಐ ಹ್ಯಾವ್ ಔಟ್ಪುಟ್ ಟು ಪ್ರಿಂಟ್ ಆ್ಯಂಡ್ ಔಟ್ಪುಟ್ದು ನನಗೆ ಎರಡರದು ಅಲೈನ್ಮೆಂಟು ಸ್ಟಾರ್ಟಿಂಗು ಎಂಡಿಂಗ್ ಒಂದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ ಐ ಕ್ಯಾನ್ ಗೋ ವಿತ್ ಎಲ್ ಜಸ್ಟಿಫಿಕೇಶನ್, ರೈಟ್ ಜಸ್ಟಿಫಿಕೇಶನ್, ಲೆಫ್ಟ್ ಜಸ್ಟಿಫಿಕೇಶನ್ ಅಂತ ಎಲ್ಲ ಹೇಳಿ ಯು ಕ್ಯಾನ್ ಸೇ ಇನ್ ಪೈಥಾನ್ ಆ್ಯಂಡ್ ಫಾರ್ಮ್ಯಾಟ್ ದಿ ರಿಸಲ್ಟ್. ಅರ್ಥ ಆಯ್ತಾ? ಇದು ಎಲ್ ಜಸ್ಟ್ ಆರ್ ಜಸ್ಟ್ ಅರ್ಥ ಆಗಿದೆಯಾ? ಓಕೆ, ಲೆಟ್ಸ್ ಮೂವ್ ahead. ವಾಟ್ ಐ ಡೂ ಅಂದರೆ ಲೆಟ್ ಮಿ ಗೋ ಫಾರ್ ಜಸ್ಟಿಫಿಕೇಶನ್ ಆಗಿದೆ. ಓಕೆ, I'll say name equal, again I'll take Shashi only. ನಾವು ನೇಮ್ ಡಾಟ್ ಅಂತ ಕೊಟ್ರೆ ಎಲ್ ಜಸ್ಟ್ ಆಗಿದೆ. ಓಕೆ, ಇನ್ನು ಏನೇನಿದೆ ನೋಡೋಣ. ಲೋವರ್ ಆಲ್ರೆಡಿ ನೋಡಿದ್ದೀವಿ, ಇಟ್ ಕನ್ವರ್ಟ್ಸ್ ಎವ್ರಿಥಿಂಗ್ ಟು ಲೋವರ್ ಕೇಸು. ಓಕೆ, ಅಂದರೆ ನನಗೆ ಬರುವಂಥ ಡೇಟಾ ಎಲ್ಲ ಲೋವರ್ ಅಂತ ಬರೆದ್ರೆ ಎಲ್ಲನೂ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನನಗೆ ಇದೆಲ್ಲ ಕ್ಯಾಪಿಟಲಲ್ಲಿದೆ ಅಂದ್ಕೊಳ್ಳೋಣ, ಕ್ಯಾಪಿಟಲಲ್ಲಿರೋದನ್ನ ಲೋವರ್ ಕೇಸಿಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸಿಯರ್ ಲೋವರ್ ಕೇಸಿಗೆ ಕನ್ವರ್ಟ್ ಮಾಡಿ ಕೊಡ್ತಾ ಇದೆ. ಸೊ ದಿಸ್ ಇಸ್ ವಾಟ್ ನನಗೆ ಲೋವರ್ ಅನ್ನೋದು. ಓಕೆ, ಸೊ ಲೆಟ್ ಮೀ ಸೇ ಎ ಈಕ್ವಲ್ ABC ಅಂತ ತಗೊಂಡಿರ್ತೀನಿ, ಎ ಡಾಟ್ ಕೊಡೋಣ, ಬಿಕಾಸ್ ಅದು ಆರ್ಡರಲ್ಲಿ ಅದರ ಇದೆಯಾ ನೋಡೋಣ. ಇನ್ನು JL ಇನ್ನೂ ಏನಾರ ಇದೆಯಾ ಅಂದ್ಕೊಂಡು ಜಾಯಿನ್ ಹೇಳ್ಕೊಟ್ಟೆ. ಅದಾದಮೇಲೆ ವಿ ಡೋಂಟ್ ಹ್ಯಾವ್ ಜಸ್ಟ್, ವಿ ವೆಂಟ್ ವಿತ್ ಎಲ್ ಜಸ್ಟ್. ಸೊ ಎಲ್ ಜಸ್ಟ್, ಎಲ್ ಸ್ಟ್ರಿಪ್, ಈ ಥರ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಓಕೆ, ಎಲ್ ಜಸ್ಟ್ ಅಂದರೆ ನನಗೆ ಓಕೆ ಸ್ಟ್ರಿಪ್ ನೋಡೋಣ ಬನ್ನಿ, ಎಲ್ ಸ್ಟ್ರಿಪ್ ಅನ್ನೋದು ನೋಡೋಣ. ಓಕೆ, ವಾಟ್ ಇಸ್ ದಿಸ್ ಎಲ್ ಸ್ಟ್ರಿಪ್? ಓಕೆ, ಲೆಟ್ ಮಿ ಟೇಕ್ ನೇಮ್ ಓನ್ಲಿ ತಗೊಳ್ತೀನಿ ನೋಡಿ. ನೇಮ್ ಈಕ್ವಲ್ ಸ್ಪೇಸ್ ಕೊಟ್ಬಿಟ್ಟೆ ಶಶಿಕುಮಾರ್ ಅಂತ ಬರೆದೆ. ಓಕೆ, ಇಲ್ಲಿ ಸ್ಪೇಸ್ ತಗೊಂಡಿದ್ದೆ ಶಶಿಕುಮಾರ್ ಅಂತ ಬರೆದೆ. ಈಗ ನೋಡಿ ಪ್ರಿಂಟ್ ಅಂತ ಹಾಕ್ಬಿಟ್ಟು ನೇಮ್ ಅಂತ ಕೊಡ್ತೀನಿ. ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ನನಗೆ ಸ್ಪೇಸ್ ತಗೊಂಡೇ ನನಗೆ ಔಟ್ಪುಟ್ ಬರ್ತಾ ಇದೆ ನೋಡಿ. ಸ್ಪೇಸ್ ಇನ್ಕ್ಲೂಡಿಂಗ್ ಸ್ಪೇಸ್ ಐ ಆಮ್ ಗೆಟಿಂಗ್ ಔಟ್ಪುಟ್. ನಾವು ಐ ವಾಂಟ್ ಟು ರಿಮೂವ್ ಇಟ್. ಪ್ರಿಂಟ್ ಕೊಟ್ಬಿಟ್ಟು ನೇಮ್ ಡಾಟ್ ಎಲ್ ಸ್ಟ್ರಿಪ್ ಅಂತ ಕೊಡ್ತಿದ್ದೀನಿ. ಓಕೆ, ಎಲ್ ಸ್ಟ್ರಿಪ್ ಅಂತ ಕೊಟ್ಬಿಟ್ಟು ಐ ವಿಲ್ ಪಾಸ್ ದಿಸ್ ನೇಮ್, ಏನು ಪಾಸ್ ಮಾಡಲ್ಲ, ಎಲ್ ಸ್ಟ್ರಿಪ್ ಅಂತ ಕೊಟ್ಟೆ. ಇವಾಗ ನೋಡಿ ನನಗೆ ಮುಂಚೆ ಇರುವಂಥ ಸ್ಪೇಸಸ್ಗಳು ಏನಿರುತ್ತೆ ಅದನ್ನು ತೆಗೆದುಬಿಡುತ್ತೆ. ಅನ್ವಾಂಟೆಡ್ ಬ್ಲ್ಯಾಂಕ್ ಸ್ಪೇಸ್ ವಿಲ್ ಬಿ ರಿಮೂವ್ಡ್ ಆ್ಯಂಡ್ ಇಟ್ ವಿಲ್ ಗಿವ್ ಮಿ ದ ರಿಸಲ್ಟ್. ಇದು ನೋಡಿ ನಾರ್ಮಲ್ ಡಿಸ್ಪ್ಲೇಡು, ಇಲ್ಲಿ ಸ್ಟ್ರಿಪ್ ಮಾಡಿದಾಗ ಇಲ್ಲಿ ಇರೋದನ್ನೆಲ್ಲ ರಿಮೂವ್ ಮಾಡಿಕೊಡುತ್ತೆ. ಅದೇ ರೀತಿ ನೇಮ್ ಈಕ್ವಲ್ ಶಶಿ ಅಂತ ಇದೆ, ಒಂದಷ್ಟು ಸ್ಪೇಸ್ ಇದ್ದು ಇವಾಗ ಪ್ರಿಂಟ್ ಶಶಿ ಅಂತ ಕೊಟ್ಟರೆ ಪ್ರಿಂಟ್ ನೇಮ್ ಅಂತ ಕೊಡ್ತೀನಿ. ಇಲ್ಲಿ ಲಾಸ್ಟಲ್ಲಿ ಒಂದು ಡಾಟ್ ಹಾಕೊಳ್ತೀನಿ ತೋರಿಸೋದಕ್ಕೆ, ಎಲ್ಸ್ ಲೆಟ್ ಮಿ ರಿಮೂವ್ ಇಟ್. ನೋಡಿ ರನ್ ಮಾಡಿದ್ರೆ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಸೆಲೆಕ್ಟ್ ಮಾಡಿದಾಗ ಸ್ಪೇಸಸ್ಸು ಇನ್ಕ್ಲೂಡ್ ಆಗಿದೆ, ಇಲ್ಲಿ ಸ್ಪೇಸ್ ಇದೆ ಅಂತ ತೋರಿಸ್ತಾ ಇದೆ ಸೆಲೆಕ್ಟ್ ಮಾಡಿದಾಗ. ಈಗ ನಾನೇನು ಮಾಡ್ತೀನಿ, ಪ್ರಿಂಟ್ ಅಂತ ಕೊಟ್ಟು ಆರ್ ಸ್ಟ್ರಿಪ್. ಓಕೆ, ನೇಮ್ ಡಾಟ್ ಆರ್ ಸ್ಟ್ರಿಪ್, ಜಸ್ಟ್ ಲೈಕ್ ಎಲ್ ಜಸ್ಟ್ ಅಂತ ಬರೆದಿದ್ವಿ ಅಲ್ವಾ, ಅದೇ ರೀತಿ ಆರ್ ಜಸ್ಟ್ ಆರ್ ಸ್ಟ್ರಿಪ್, ಎಲ್ ಸ್ಟ್ರಿಪ್ ಲೆಫ್ಟ್ ಸ್ಟ್ರಿಪ್ ಅದು
ರೈಟ್ ಸ್ಟ್ರಿಪ್, ಲೆಫ್ಟ್ ಜಸ್ಟಿಫಿಕೇಶನ್, ರೈಟ್ ಜಸ್ಟಿಫಿಕೇಶನ್, ಎಲ್ ಜಸ್ಟ್ ಆರ್ ಜಸ್ಟ್. ಅದೇ ರೀತಿ ಸ್ಟ್ರಿಪ್ ಮಾಡು, ರೈಟ್ ಸೈಡ್ ಏನಾರ ಸ್ಪೇಸ್ ಬಂತು ಅಂದರೆ ಅದನ್ನು ಸ್ಟ್ರಿಪ್ ಮಾಡು ಅಂತ ಹೇಳ್ತಾ ಇರೋದು. ಇವಾಗ ನೋಡಿ ರನ್ ಮಾಡಿದ್ರೆ, ಓಕೆ ಲೆಟ್ ಮಿ ರನ್ ಮಾಡಿದ್ರೆ ಇಲ್ಲಿ ನೋಡಿ ಇದನ್ನ ಶಶಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇರೋದು ಹೈಲೈಟ್ ಆಗ್ತಿದೆ. ಇಲ್ಲಿ ನೋಡಿ ಶಶಿ ಅಂತ ಮಾಡಿದ್ರೆ ಹೈಲೈಟ್ ಆಗ್ತಿಲ್ಲ. ಇಲ್ಲಿಂದನೂ ಮಾಡಿದ್ರೆ ನೋಡಿ ಐ ಆಮ್ ಜಸ್ಟ್ ಟೇಕಿಂಗ್ ಫ್ರಮ್ ಇಯರ್, ಇಲ್ಲಿ ಮಾತ್ರ ಸೆಲೆಕ್ಟ್ ಆಗ್ತಿದೆ. ಇಲ್ಲಿ ನೋಡಿ ಇಲ್ಲಿಂದ ಸೆಲೆಕ್ಟ್ ಆಗ್ತಿದೆ. ಇಲ್ಲಿ ಸ್ಪೇಸ್ ಇರೋದ್ರಿಂದ ಆ ಸ್ಪೇಸ್ನ ಸ್ಟ್ರಿಪ್ ಮಾಡಿಕೊಡ್ತಾ ಇದೆ. ಅರ್ಥ ಆಯ್ತಾ? ಎಲ್ ಜಸ್ಟ್, ಆರ್ ಜಸ್ಟ್, ಎಲ್ ಸ್ಟ್ರಿಪ್, ರೈಟ್ ಸ್ಟ್ರಿಪ್ಟ್ ಆ್ಯಂಡ್ ಲೆಫ್ಟ್ ಸ್ಟ್ರಿಪ್ಟ್. ಅದೇ ರೀತಿ ಅಸ್ಯೂಮಿಂಗ್ ದಟ್ ನೇಮ್ ಇದೆ, ಶಶಿ ಅಂತ ಸ್ಪೇಸ್ ಕೊಟ್ಬಿಟ್ಟಿರ್ತೀನಿ, ಏನೋ ಎಂಟರ್ ಮಾಡೋಕ್ಕಾದ್ರೆ ಗೊತ್ತಿಲ್ಲದೆ ಸ್ಪೇಸ್ ಕೊಟ್ಬಿಟ್ಟಿರ್ತೀನಿ. ನೋಡಿ ಇಲ್ಲೂ ಸ್ಪೇಸ್ ಇದೆ, ಲೆಫ್ಟಲ್ಲೂ ಇದೆ, ರೈಟಲ್ಲೂ ಇದೆ. ಲೆಫ್ಟ್ ಟು ರೈಟ್ ಎರಡರಲ್ಲೂ ಇದ್ದಾಗ ವಾಟ್ ವಿ ಡೂ ಅಂದರೆ ವಿ ಸೇ ಪ್ರಿಂಟ್ ನೇಮ್ ಡಾಟ್ ಸ್ಟ್ರಿಪ್ ಅಂತ ಬರಿತೀವಿ. ಓಕೆ, ನೇಮ್ ಡಾಟ್ ಸ್ಟ್ರಿಪ್ ಅಂತ ಬರೆದ್ರೆ ದ್ಯಾಟ್ ವಿಲ್ ರಿಮೂವ್ ದ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡಲ್ಲಿ ಇರೋವಂಥದ್ದನ್ನು ಎರಡೂ ರಿಮೂವ್ ಮಾಡಿಕೊಡುತ್ತೆ. ಅಬ್ಸರ್ವ್ ದರ್, ಲೆಫ್ಟ್ ಸೈಡಲ್ಲೂ ಸ್ಪೇಸ್ ಇದೆ, ರೈಟ್ ಸೈಡಲ್ಲೂ ಸ್ಪೇಸ್ ಇದೆ. ವೆನೆವರ್ ನನಗೆ ಲೆಫ್ಟ್ ಮಾತ್ರ ರಿಮೂವ್ ಮಾಡು, ರೈಟ್ ಮಾತ್ರ ರಿಮೂವ್ ಮಾಡು ಅನ್ನೋದ್ರ ಬದಲು ವಾಟ್ ಐ ಕ್ಯಾನ್ ಡೂ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಐ ಕ್ಯಾನ್ ಸೇ ಸ್ಟ್ರಿಪ್. ಅವಾಗ ಏನಾಗುತ್ತೆ, ಲೆಫ್ಟ್ ಸೈಡಲ್ಲಿದ್ದರೆ ಲೆಫ್ಟ್ ಸೈಡ್ ತೆಗಿತದೆ, ರೈಟ್ ಸೈಡಲ್ಲಿದ್ದರೆ ರೈಟ್ ಸೈಡು ತಗೊಡುತ್ತೆ. ಓಕೆ, ನೌ ವಿ ಹ್ಯಾವ್ ಒನ್ ಮೋರ್. ಈಗ ನೇಮ್ ಈಕ್ವಲ್ ಶಶಿ ತಗೊಳ್ಳೋಣ. ರೈಟ್ ನಾವು ಶಶಿ ತಗೊಳ್ತಾ ಇದ್ದೀನಿ. ನಾವು ನೇಮ್ ಡಾಟ್ ಅಂತ ಕೊಟ್ಟರೆ ವಾಟ್ ಆಲ್ ದ ಅದರ್ ಥಿಂಗ್ ವಿ ಹ್ಯಾವ್, ಲೆಟ್ ಅಸ್ ಸಿ. ಓಕೆ, ಮೇಕ್ ಟ್ರಾನ್ಸ್ ಅಂತ ಇದೆ. ಮೇಕ್ ಟ್ರಾನ್ಸ್ ಅನ್ನೋದು ಇಟ್ ಈಸ್ ಲೈಕ್ ಟ್ರಾನ್ಸ್ಲೇಷನ್ ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂದಾಗ. ಓಕೆ, ಟ್ರಾನ್ಸ್ಲೇಷನ್ ಟೇಬಲ್ ಅಂದರೆ ಟ್ರಾನ್ಸ್ಲೇಟ್ ಅಂತ ಹೇಳಿ ಮಾಡುವಂಥ ಕಾನ್ಸೆಪ್ಟ್ ಇದು. ಇದರಲ್ಲಿ ಇನ್ಪುಟ್ಸ್ಗಳು ಎಕ್ಸ್ ವೈ ಝೆಡ್ ಅಂತ 3 ವ್ಯಾಲ್ಯೂನ ಪಾಸ್ ಮಾಡಬೇಕು. ಇದು ಯಾವ ಥರ ಅಂದರೆ ಕ್ಯಾರೆಕ್ಟರ್ ಟು ಬಿ ಕ್ಯಾರೆಕ್ಟರ್ ಟು ಬಿ ರೀಪ್ಲೇಸು, ಕ್ಯಾರೆಕ್ಟರ್ ಟು ಬಿ ರೀಪ್ಲೇಸ್ಡು. ಫಾರ್ ಎಕ್ಸಾಂಪಲ್ಲಿ HI ಅನ್ನೋದನ್ನು ತೆಗೆದುಬಿಟ್ಟು ನಾನು ಯಾವುದೋ ಬೇರೆದನ್ನು ರೀಪ್ಲೇಸ್ ಮಾಡಬೇಕು ಅಂದಾಗ ಐ ಕ್ಯಾನ್ ರೀಪ್ಲೇಸ್. ಓಕೆ, ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನೇಮಲ್ಲಿ ಶಶಿ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಮೇಕ್ ಟ್ರಾನ್ಸ್ ಎಸ್ ಅನ್ನೋ ಜಾಗದಲ್ಲಿ ಐ ವಿಲ್ ಸೆ ಝೆಡ್. ಎಲ್ಲಿ ಎಸ್ ಇದೆ ಅಲ್ಲಿ ಝೆಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನಾವು ಎಲ್ ಸೆ ನೇಮ್ ಡಾಟ್ ಟ್ರಾನ್ಸ್ಲೇಟ್ ಅಂತ ಹೇಳ್ತೀನಿ, ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ಹೇಳ್ತಾ ಇರೋದು. ಓಕೆ, ಇದನ್ನು ಲೆಟ್ ಮೀ ಸ್ಟೋರಿನ ಎ ಅನ್ನೋದನ್ನು ಇವಾಗ ನಾನು ಎ ಅಂತ ಏನಿದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಅಲ್ಲಿ ಸೇವ್ ಇಟ್ ಇನ್ ಬಿ. ಲೆಟ್ ಅಸ್ ಸಿ ದ ರಿಸಲ್ಟ್. ನಾವು ಪ್ರಿಂಟ್ ಬಿ ಅಂತ ಕೊಟ್ಟರೆ ಅಬ್ಸರ್ವ್ ಮಾಡಿ ಎಲ್ಲಿ, ಓಕೆ ಓಕೆ ಕ್ಯಾಪಿಟಲ್ ಎಸ್ ಬರೆದಿದ್ದೀನಿ, ಸ್ಮಾಲ್ ಎಸ್ನ ಝೆಡ್ಡಲ್ಲಿ ರೀಪ್ಲೇಸ್ ಮಾಡು ಅಂತ ಹೇಳ್ತಾ ಇದ್ದೇನೆ. ನಾವು ರನ್ ಮಾಡಿದ್ರೆ ನೋಡಿ ಎಲ್ಲೆಲ್ಲಿ ಎಸ್ ಇದೆ, ಎಲ್ಲೆಲ್ಲಿ ಎಸ್ ಬರ್ತಾ ಇದೆ ಅಲ್ಲಲ್ಲಿ ಝೆಡ್ ಇಂದ ರೀಪ್ಲೇಸ್ ಆಗ್ತಿದೆ. ಎಲ್ಲೆಲ್ಲಿ ಎಸ್ ಇತ್ತು ಅಲ್ಲಿ ರೀಪ್ಲೇಸ್ ಮಾಡಬೇಕು ಅಂದಾಗ ಮೇಕ್ ಟ್ರಾನ್ಸ್ಲೇಷನ್ ಅಂತೇಳಿ ಎಸ್ ಫಸ್ಟ್ ಕ್ಯಾರೆಕ್ಟರ್ ನೀವು ಯಾವುದನ್ನ ರೀಪ್ಲೇಸ್ ಮಾಡಬೇಕು, ಸೆಕೆಂಡ್ ಕ್ಯಾರೆಕ್ಟರ್ ಯಾವುದರಿಂದ ರೀಪ್ಲೇಸ್ ಮಾಡಬೇಕು, ಥರ್ಡ್ ಒನ್ ಇಸ್ ಲೈಕ್ ಆಪ್ಷನಲ್ ಥಿಂಗ್. ಫಾರ್ ಎಕ್ಸಾಂಪಲ್ ನಂಗೆ ಏನಾರು ಡಿಲೀಟ್ ಮಾಡಬೇಕು, ಇದು ಡಿಲೀಟ್ ಮಾಡೋದು. ಥರ್ಡ್ ಆಪ್ಷನ್ ಇಸ್ ಲೈಕ್ ವೆದರ್ ಐ ವಾಂಟ್ ಟು ಡಿಲೀಟ್ ಅ ಕ್ಯಾರೆಕ್ಟರ್ ಆರ್ ನಾಟ್. ಕ್ಯಾರೆಕ್ಟರ್ ಟು ಡಿಲೀಟ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಬರಿಬೋದು. ರೀಪ್ಲೇಸ್ ಆಗಬೇಕಾದ್ರೆ ಡಿಲೀಟ್ ಆಗಬೇಕಾ ಬೇಡವಾ ಅಂತ ಹೇಳ್ಬೋದು. ಏನೂ ಬರೀನಿಲ್ಲ ಅಂದರೆ ಜಸ್ಟ್ ರೀಪ್ಲೇಸ್ ಮಾಡಿಕೊಡುತ್ತಾ. ಇಲ್ಲೇನಾದರೂ ನೀವು ಕ್ಯಾರೆಕ್ಟರ್ ಬರೆದ್ರೆ ದಟ್ ಕ್ಯಾರೆಕ್ಟರ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ದ ಎಕ್ಸಿಸ್ಟಿಂಗ್ ಥಿಂಗ್. ಸೊ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಬರೆದಾಗ ಇಲ್ಲಿ ನೀವೇನು ಹೇಳ್ತಿದ್ರೆ ಆ ಬೇಸಿಸ್ ಮೇಲೆ ಇಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ, ಅಂದರೆ ರೀಪ್ಲೇಸ್ಮೆಂಟ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಟ್ರಾನ್ಸ್ಲೇಟ್ ಆ್ಯಂಡ್ ಮೇಕ್ ಟ್ರಾನ್ಸ್ ಅಂತ ಹೇಳಿ ಕಾನ್ಸೆಪ್ಟ್ಸು. ಓಕೆ, ಸೊ ನೇಮ್ ಈಕ್ವಲ್ ಶಶಿ, ನೇಮ್ ಡಾಟ್ ಅಂತ ಕೊಟ್ಟರೆ ಲೆಟ್ ಅಸ್ ಸಿ ವಾಟ್ ಎಲ್ಸ್ ವಿ ಹ್ಯಾವ್. ಓಕೆ, ಎಲ್ ಜಸ್ಟು ಆರ್ ಜಸ್ಟು ಪಾರ್ಟಿಷನ್ ಇದೆ. ನೆಕ್ಸ್ಟ್ ರಿಮೂವ್ ಪ್ರಿಫಿಕ್ಸು, ರಿಮೂವ್ ಸಫಿಕ್ಸ್ ಇದೆ. ಸೊ ಪಾರ್ಟಿಷನ್ ಹೇಳ್ಕೊಡ್ತೀನಿ. ಲೆಟ್ ಮಿ ಎಕ್ಸ್ಪ್ಲೇನ್ ರಿಮೂವ್ ಸಫಿಕ್ಸ್ ಆ್ಯಂಡ್ ರಿಮೂವ್ ಪ್ರಿಫಿಕ್ಸ್ ಅನ್ನೋದು. ಸೊ ವೆನ್ ಎವರ್ ಐ ಹ್ಯಾವ್ ಪ್ರಿಫಿಕ್ಸ್ ಟು ಬಿ ರಿಮೂವ್ಡ್, ಫಾರ್ ಎಕ್ಸಾಂಪಲ್ ING ಅಂತ ಇರುತ್ತೆ. ಅದೇ ರೀತಿ ನನಗೆ ಕೆಲವು ED ಅಂತ ಇರುತ್ತೆ. ಇಲ್ಲಿ ನನಗೆ ING ಅಂತ ಇರೋದನ್ನು ಡಿಲೀಟ್ ಮಾಡಬೇಕು, ಇಲ್ಲ ನನಗೇನೋ ಒಂದು ಎಕ್ಸ್ಟ್ರಾ ಬಂದುಬಿಡುತ್ತೆ ಅಂದ್ಕೊಳ್ಳೋಣ, ಹಾಯ್ ಅಂತ ಇರುತ್ತೆ ಅಂದ್ಕೊಳ್ಳೋಣ, ಹಾಯ್ ಅನ್ನೋದನ್ನು ರಿಮೂವ್ ಮಾಡಬೇಕು. ಆ ಥರ ಇದ್ದಾಗ ರಿಮೂವ್ ಪ್ರಿಫಿಕ್ಸ್ ಅಂತ ಬರೆದ್ಬಿಟ್ಟು ನೇಮ್ ಡಾಟ್ ಇಲ್ಲಿ ನಾನು ಏನು ಮಾಡ್ತೀನಿ A ಈಕ್ವಲ್ ಅಂತ ಬರೆದ್ಬಿಟ್ಟು
ನೇಮ್ ಡಾಟ್ ರಿಮೂವ್ ಪ್ರಿಫಿಕ್ಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಐ ಅನ್ನೋದನ್ನ ತೆಗಿ ಅಂತ ಹೇಳ್ತಾ ಇದ್ದೀನಿ. ವಾಟ್ ಎವರ್ ಐ ಅಂತ ಸ್ಟಾರ್ಟ್ ಆಗ್ತಿದೆ, ಲೆಟ್ ಮಿ ರಿಮೂವ್ ದ್ಯಾಟ್ ಅಂತ ಹೇಳಿ ಏನ ಪ್ರಿಂಟ್ ಮಾಡಿದ್ರೆ, ಇಫ್ ಐ ಡೂ ಪ್ರಿಂಟ್ ಎ, ನೋಡಿ ಎಚ್ ಐ ಅಂತ ಏನು ಪ್ರಿಫಿಕ್ಸ್ ಇತ್ತು ದ್ಯಾಟ್ ಪ್ರಿಫಿಕ್ಸ್ ಗಾಟ್ ರಿಮೂವ್ಡ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಆ್ಯಂಟಿ ನ್ಯಾಷನಲ್, ಆ್ಯಂಟಿ ಅನ್ನೋದನ್ನು ರಿಮೂವ್ ಮಾಡಬೇಕು. ಅದೇ ರೀತಿ ಕೆಲವು ಪ್ರಿಫಿಕ್ಸ್ ಬರೋ ವರ್ಡ್ಸ್ಗಳಿರುತ್ತೆ, ಆ ವರ್ಡ್ಸ್ಗಳನ್ನ ರಿಮೂವ್ ಮಾಡ್ಕೋಬೇಕು ಅಂದಾಗ ರಿಮೂವ್ ಪ್ರಿಫಿಕ್ಸ್ ಅಂತ ಹೇಳಿ ನೀವು ಇಲ್ಲೇನು ವರ್ಡ್ ಪಾಸ್ ಮಾಡ್ತೀರಾ ಬೇಸ್ಡ್ ಆನ್ ದ್ಯಾಟ್ ವರ್ಡ್ ಅಲ್ಲಿ ಪ್ರಿಫಿಕ್ಸ್ನ ರಿಮೂವ್ ಮಾಡಿಕೊಡುತ್ತೆ. ಓಕೆ, ಸಿಮಿಲರ್ಲಿ ನೇಮ್ ಈಕ್ವಲ್ ಪ್ರೋಗ್ರಾಮಿಂಗ್ ಅಂತ ಬರಿತೀನಿ. ನಾ ಐ ವಾಂಟ್ ಟು ರಿಮೂವ್ ಐ ಎನ್ ಜಿ, ಪ್ರೋಗ್ರಾಮ್ ಅಂತ ಮಾಡಬೇಕು, ಪ್ರೋಗ್ರಾಮಿಂಗ್ ಅನ್ನೋದು ಬೇಡ. ಆ ಥರ ಇದ್ದಾಗ ನೇಮ್ ಡಾಟ್ ರಿಮೂವ್ ಸಫಿಕ್ಸ್ ಐ ಎನ್ ಜಿ ಅಂತ ಕೊಟ್ಟಾಗ ನಾವು ಅಲ್ಲಿ ಐ ಎನ್ ಜಿ ರಿಮೂವ್ ಆಗಿಬಿಟ್ಟು ಪ್ರೋಗ್ರಾಮ್ ಅಂತ ಹೇಳಿ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಯೂಸ್ ರಿಮೂವ್ ಸಫಿಕ್ಸ್ ಆ್ಯಂಡ್ ರಿಮೂವ್ ಪ್ರಿಫಿಕ್ಸ್. ಓಕೆ, ನಾವು ಲೆಟ್ಸ್ ಮೂವ್ ಆನ್. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಪಾರ್ಟಿಷನ್. ಸೊ ಪಾರ್ಟಿಷನ್ ಅಂತ ಅಂದರೆ ಇಟ್ ಈಸ್ ಲೈಕ್ ಸ್ಟ್ರಿಂಗ್ನ ಸ್ಪ್ಲಿಟ್ ಮಾಡಬೇಕು ಅಂದಾಗ ಬೇಸ್ಡ್ ಆನ್ ಸಮ್ ಸಪರೇಟರ್ಸ್ನ ಯೂಸ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಬೇಕು ಅಂದಾಗ, ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಪೈಥಾನ್ ಪ್ರೋಗ್ರಾಮಿಂಗ್, ಫಾರ್ ಎಕ್ಸಾಂಪಲ್ ಪೈಥಾನ್ ಹೈ ಲೆವೆಲ್ ಪ್ರೋಗ್ರಾಮ್ ಈ ಥರ ನನಗೆ ಇದ್ದಾಗ ವರ್ಡ್ಸ್ಗಳು ಈ ಥರ ಇದ್ದಾಗ ಬೇಸ್ಡ್ ಆನ್ ದಿಸ್ ಇಲ್ಲಿ ಬರ್ತಿದೆ ಅಲ್ವಾ, ಈ ಐಫನ್ಸ್ಗಳು ಬರ್ತಿದೆ ಅಲ್ವಾ, ಈ ಐಫನ್ ಬೇಸಿಸ್ ಮೇಲೆ ನಾನು ಸ್ಪ್ಲಿಟ್ ಮಾಡಬೇಕು, ಸ್ಪ್ಲಿಟ್ ಮಾಡಿ ಟಪಲ್ ಥರ ಸ್ಟೋರ್ ಮಾಡಬೇಕು ಅಂತ ಹೇಳಿದಾಗ ಅಬ್ಸರ್ವ್ ಮಾಡಿ, ಅಲ್ಸೆ ಎ ಈಕ್ವಲ್ ನೇಮ್ ಡಾಟ್ ಪಾರ್ಟಿಷನ್ ಅಂತ ಹೇಳ್ದೆ ಬೇಸ್ಡ್ ಆನ್ ಐಫನ್ ವ್ಯಾಲ್ಯೂ ಪಾರ್ಟಿಷನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನಾ ಇಫ್ ಐ ಸೇ ಪ್ರಿಂಟ್ ಏನ ಪ್ರಿಂಟ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ಪೈಥಾನ್ ಅನ್ನೋದು ಒಂದು ವರ್ಡ್ ಆಯಿತು, ಟಪಲಲ್ಲಿ ರಿಟರ್ನ್ ಕೊಡ್ತಾ ಇದೆ ನೋಡಿ. ಈ ಎಂಟೈರ್ ಸ್ಟ್ರಿಂಗ್ ಏನಿತ್ತು ಆ ಸ್ಟ್ರಿಂಗ್ನ ಎತ್ಕೊಂಡು ಟಪಲ್ ರಿಟರ್ನ್ ಮಾಡಿಕೊಡ್ತಾ ಇದ್ದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೇಸಸ್ ಇದೆ ಅನ್ಕೋಣ, ಪೈಥಾನ್ ಏಸ್ ಐ ಲೆವೆಲ್ ಅಂತ ಇದೆ ಅನ್ಕೋಣ. ಸೊ ಐ ಲೆವೆಲ್ ಪ್ರೋಗ್ರಾಮಿಂಗ್ ಬೇಸ್ಡ್ ಆನ್ ಸ್ಪೇಸ್ ಸ್ಪ್ಲಿಟ್ ಮಾಡು ಅಂತ ಹೇಳ್ಬೋದು. ಬೇಸ್ಡ್ ಆನ್ ಸ್ಪೇಸ್ನ ಸ್ಪ್ಲಿಟ್ ಮಾಡೋದಾಗ ಪೈಥಾನ್ ಅನ್ನೋದು ಒಂದು ವರ್ಡ್ ಆಗುತ್ತೆ, ಸ್ಪೇಸ್ ಅನ್ನೋದು ಅನದರ್ ವರ್ಡ್ ಆಗುತ್ತೆ. ಅದಾದಮೇಲೆ ನೋಡಿ ಈಸ್ ಐ ಲೆವೆಲ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ವರ್ಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅದು ಅಬ್ಸರ್ವ್ ಮಾಡಿ ನನಗೆ ಎಲ್ಲಿ ಪಾರ್ಟಿಷನ್ ಆಗಬೇಕು ಅಂತ ಹೇಳ್ತಾ ಇರೋದು. ಇಟ್ಸ್ ಲೈಕ್ ನನಗೆ ಪೈಥಾನ್ ಅನ್ನೋದನ್ನ ಒಂದು ಪಾರ್ಟಿಷನ್ ಮಾಡು, ಈಸ್ ಐ ಲೆವೆಲ್ ಅನ್ನೋದನ್ನ ನೋಡಿ ಇಲ್ಲಿ ಕೊಟೇಶನ್ ನೋಡಿ, ಕೊಟೇಶನ್ ಮಾರ್ಕ್ ಅಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗ್ತಿದೆ. ಸಿ ಈಸ್ ಐ ಲೆವೆಲ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಪಾರ್ಟ್ ಆದರೆ ಪೈಥಾನ್ ಅನ್ನೋದು ಅನ್ನದರ್ ಪಾರ್ಟ್. ಬೇಸ್ಡ್ ಆನ್ ಸ್ಪೇಸು ಐ ಆಮ್ ಜಸ್ಟ್ ಪಾರ್ಟಿಂಗ್ ಇಟ್ ಔಟ್. ಫಾರ್ ಎಕ್ಸಾಂಪಲ್ ಪೈಥಾನ್ ಅನ್ನೋದು ಒಂದಾಗಬೇಕು, ಪ್ರೋಗ್ರಾಮಿಂಗ್ ಅನ್ನೋದು ಒಂದಾಗಬೇಕು ಅಂದರೆ ನೋಡಿ ರಿಮೂವ್ ಮಾಡ್ತಿದ್ದೀನಿ. ಪೈಥಾನ್ ಅನ್ನೋದು ಒಂದು ಪಾರ್ಟಿಷನ್ ಆಯಿತು, ಪ್ರೋಗ್ರಾಮಿಂಗ್ ಅನ್ನೋದು ಅನದರ್ ಪಾರ್ಟಿಷನ್ ಆಯಿತು, ಸ್ಪೇಸ್ ಅದು ಹಾಗೆ ತಗೊಳ್ತಾ ಇದೆ. ಐ ವಾಂಟ್ ಟು ಪಾರ್ಟಿಷನ್ ಎಂಟೈರ್ ಸ್ಟ್ರಿಂಗ್ನ ಪಾರ್ಟಿಷನ್ ಮಾಡಿ ಟಪಲಲ್ಲಿ ರಿಟರ್ನ್ ಮಾಡಬೇಕು ಅಂದಾಗ ಐ ಕ್ಯಾನ್ ಯೂಸ್ ಪಾರ್ಟಿಷನ್. ಒಂದು ದೊಡ್ಡ ಪ್ಯಾರಾಗ್ರಾಫ್ ಇದ್ದಾಗ ಪಾರ್ಟ್ ಬೈ ಪಾರ್ಟ್ ಮಾಡಬೇಕು ಅಂದಾಗ ಐ ಕ್ಯಾನ್ ಯೂಸ್ ಪಾರ್ಟಿಷನ್ ಮೆಥಡ್ಸ್. ಅರ್ಥ ಆಯ್ತಾ ಪಾರ್ಟಿಷನ್ನು? ಓಕೆ, ಲೆಟ್ ಮಿ ಮೂವ್ ಆ್ಯಡ್ ಇನ್ನು ಏನೇನಿದೆ ನೋಡೋಣ. ಸ್ಟಿಲ್ ವಿ ಹ್ಯಾವ್ ಮೋರ್ ಟು ಫಾಲೋ. ಸೊ ನೇಮ್ ಡಾಟ್ ಅಂತ ಕೊಟ್ಟಾಗ ಓಕೆ, ಲೆಟ್ ಅಸ್ ಗೋ ಫಾರ್ ಪಾರ್ಟಿಷನ್ ಆಯಿತು. ಓಕೆ, ರಿಮೂವ್ ಸಫಿಕ್ಸು ರಿಮೂವ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ರೀಪ್ಲೇಸ್. ಸೊ ರೀಪ್ಲೇಸ್ ಇಸ್ ಆಸ್ ಸೇಮ್ ಆಸ್ ಟ್ರಾನ್ಸ್ಫಾರ್ಮ್ ಮಾಡಿದ್ರಲ್ವ. ಸಿ ಮೇಕ್ ಟ್ರಾನ್ಸ್ ಅಂತ ಮಾಡಿದ್ವಲ್ಲ, ಮೇಕ್ ಟ್ರಾನ್ಸ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲೂ ಅಷ್ಟೇ ಐ ವಾಂಟ್ ಟು ರೀಪ್ಲೇಸ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಶಶಿ ಕುಮಾರ್ ಅಂತ ಇದೆ, ಅವರಲ್ಲಿ ಶಶಿ ಅಂತ ಇದೆ, ಐ ವಾಂಟ್ ಟು ರೀಪ್ಲೇಸ್ ಟು ವಿನಯ್. ಸೊ ನೇಮ್ ಡಾಟ್ ರೀಪ್ಲೇಸ್ ನೋಡಿ, ಎ ಈಕ್ವಲ್ ನೇಮ್ ಡಾಟ್ ರೀಪ್ಲೇಸ್ ಕೊಟ್ಬಿಟ್ಟು ಯಾವುದನ್ನ ರೀಪ್ಲೇಸ್ ಮಾಡಬೇಕು, ಐ ವಾಂಟ್ ಟು ರೀಪ್ಲೇಸ್ ಶಶಿ ಟು ವಾಟ್, ಐ ವಿಲ್ ಸೇ ಐ ವಾಂಟ್ ಟು ರೀಪ್ಲೇಸ್ ದಿಸ್ ಟು ವಿನಯ್. ಸೊ ನನಗೆ ಶಶಿ ಅನ್ನೋದು ವಿನಯ್ ಅಂತ ರೀಪ್ಲೇಸ್ ಆಗಬೇಕು ಅಂದಾಗ ನೇಮ್ ಡಾಟ್ ರೀಪ್ಲೇಸ್ ಅಂತ ಕೊಟ್ಬಿಟ್ಟು ಯಾವುದಕ್ಕೆ ರೀಪ್ಲೇಸ್ ಮಾಡ್ತೀರಾ ಅಂತ ಬರೆದ್ಬಿಟ್ಟು ಐ ಕ್ಯಾನ್ ಸೇ ಎ. ಆಲ್ಮೋಸ್ಟ್ ನೋಡಿ ಈಗ ನೇಮ್ ಅನ್ನೋದು ಶಶಿ ಇತ್ತು, ದ ಶಶಿ ಇಸ್ ರೀಪ್ಲೇಸ್ಡ್ ಬೈ ವಿನಯ್ ನಾವು. ಓಕೆ, ಶಶಿ ಅನ್ನೋದು ರಿಮೂವ್ ಮಾಡಿ ವಿನಯ್ ಅಂತ ಬಂತು, ಸೊ ಆನ್ಸರ್ ಇಸ್ ವಿನಯ್. ಸೊ ವೆನೆವರ್ ಯು ವಾಂಟ್ ಟು ರೀಪ್ಲೇಸ್ ಸರ್ಟನ್ ಥಿಂಗ್ಸ್, ಅಲ್ಲಿ ನನಗೆ ರೀಪ್ಲೇಸ್ ಮಾಡ್ಕೋಬೇಕು ಅಂದಾಗ ಯು ಕ್ಯಾನ್ ಗೋ ವಿತ್ ಅ ಕಾನ್ಸೆಪ್ಟ್ ಆಫ್ ರೀಪ್ಲೇಸ್
ಯಾವ ಕ್ಯಾರೆಕ್ಟರಿಂದ ಯಾವ ಕ್ಯಾರೆಕ್ಟರ್ಗೆ ರೀಪ್ಲೇಸ್ ಆಗಬೇಕು ಅಂತ ಬರೆದ್ರೆ ಸಾಕು. ಓಕೆ, ನಾವು ನೇಮ್ ಈಕ್ವಲ್ ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಅಂದರೆ, ಲೆಟ್ ಮಿ ರೈಟ್ ಪೈಥಾನ್ ಪ್ರೋಗ್ರಾಮಿಂಗ್. ಅಬ್ಸರ್ವ್ ಮಾಡಿ, ನೇಮ್ ಡಾಟ್ ಅಂತ ಕೊಟ್ಟರೆ ಪಾರ್ಟಿಷನ್ ಅಂತ ವಿ ಹ್ಯಾವ್ ಆಲ್ರೆಡಿ ಸೀನ್, ರೈಟ್? ಸಿ ಇಫ್ ಐ ಕಮ್ ಡೌನ್, ಪಾರ್ಟಿಷನ್ ಅಂತ ಇದೆ. ಅದೇ ರೀತಿಯಲ್ಲಿ ವಿ ಹ್ಯಾವ್ ಆರ್ ಪಾರ್ಟಿಷನ್. Now what is this R partition? What happens with partition ಅಂತ ಬರೆದಾಗ ಏನಾಗಿತ್ತು ಇಲ್ಲಿ? See, when I use first space, okay, ಇಲ್ಲಿ Python programming is easy ಅಂತ ಬರ್ದೆ. Python programming is easy ಅಂತ ಬರ್ದೆ. ರನ್ ಮಾಡಿದ್ರೆ ಪಾರ್ಟಿಷನ್ ಆಗ್ಬೇಕಾದ್ರೆ ನೋಡಿ, ಫಸ್ಟ್ ಸ್ಪೇಸ್ ಎಲ್ಲಿ ಎನ್ಕೌಂಟರ್ ಆಯಿತು, ಫಸ್ಟ್ ಟೈಮ್ ಸ್ಪೇಸ್ ಎಲ್ಲಿ ಎನ್ಕೌಂಟರ್ ಆಯಿತು ಅಲ್ಲಿ ನನಗೆ ಸ್ಪ್ಲಿಟ್ ಆಗ್ತಿದೆ. ಪೈಥಾನ್ ಅನ್ನೋದು ಒನ್ ವರ್ಡ್ ಆಯಿತು ಅಂದರೆ, ರಿಮೈನಿಂಗ್ ಪ್ರೋಗ್ರಾಮಿಂಗ್ ಇಸ್ ಈಸಿ ಅನ್ನೋದು ಒಂದು ಪಾರ್ಟಿಷನ್ ಆಗ್ತಿದೆ. ಮೀನಿಂಗ್ ಟು ಸೇ, ಫ್ರಮ್ ಲೆಫ್ಟ್ ಸೈಡ್ ರೀಡ್ ಮಾಡ್ತಾ ನಾವಿಲ್ಲಿ ಏನು ಪ್ರೊವೈಡ್ ಮಾಡ್ತೀವಿ, ಬೇಸ್ಡ್ ಆನ್ ದ್ಯಾಟ್ ಫಸ್ಟ್ ಅಕರೆನ್ಸ್ ಸ್ಪ್ಲಿಟ್ ಮಾಡಿಕೊಡ್ತಾ ಇದೆ. ನಂಗೆ ಇಲ್ಲಿಂದ ರೈಟ್ ಸೈಡಿಂದ ಸ್ಪ್ಲಿಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಪೈಥಾನ್ ಪ್ರೋಗ್ರಾಮಿಂಗ್ ಈಸ್ ಅನ್ನೋದು ಒಂದು ಪಾರ್ಟ್ ಆದರೆ ಈಸಿ ಅನ್ನೋದು ಅನದರ್ ಪಾರ್ಟ್ ಆಗಬೇಕು ಅಂತ ಆ ಥರ ಇದ್ದಾಗ ಸಿ ಈಸ್ ಈಸಿ ಅಂತ ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ನಾನೇನು ಮಾಡ್ತೀನಿ, ಐಲ್ ಸೇ ಸ್ಪೇಸ್, ಐಲ್ ಪ್ರೊವೈಡ್ ಸ್ಪೇಸ್, ಐಲ್ ಸೇವ್ ಇಟ್ ಟು ಎ. ನಾವು ಲೆಟ್ ಮಿ ಪ್ರಿಂಟ್ ಎ. ಅಬ್ಸರ್ವ್ ಮಾಡಿ, ಪೈಥಾನ್ ಪ್ರೋಗ್ರಾಮಿಂಗ್ ಈಸ್ ಅನ್ನೋದು ಒಂದು ಆಗ್ತಾ ಇದೆ, ಈಸಿ ಅನ್ನೋದು ಅನದರ್ ಆಗ್ತಿದೆ. ಓಕೆ, ಅಂದರೆ ಪಾರ್ಟಿಷನ್ ಮಾಡೋದು ರೈಟ್ ಸೈಡಿಂದ ಪಾರ್ಟಿಷನ್ ಮಾಡು ಅಂತ ಹೇಳೋದಕ್ಕೆ ಆರ್ ಪಾರ್ಟಿಷನ್. ಆರ್ ಪಾರ್ಟಿಷನ್ ಅಂದರೆ ರೈಟ್ ಸೈಡಿಂದ ಯು ಟ್ರೈ ಟು ಪಾರ್ಟ್ ದ ಸ್ಟ್ರಿಂಗು, ಏನು ಸ್ಟ್ರಿಂಗ್ ತೊಗೊಂಡಿರ್ತೀನಿ ಅದನ್ನು ರೈಟ್ ಸೈಡಿಂದ ಪಾರ್ಟ್ ಮಾಡು ಅಂತ. ಸಿಮಿಲರ್ಲಿ ನೇಮ್ ಈಕ್ವಲ್, ಲೆಟ್ ಮಿ ಟೇಕ್ ಪೈಥಾನ್. ಬಟ್ ಇದನ್ನೆಲ್ಲ ನೀವು ಪ್ರಾಜೆಕ್ಟ್ ಅಂತ ಬಂದಾಗ ಯೂಸ್ ಮಾಡ್ತೀರಾ, ಎಲ್ಲನೂ ಯೂಸ್ ಮಾಡಲ್ಲ. ಬಟ್ ಬೆಟರ್ ಟು ನೋ ಎವ್ರಿಥಿಂಗ್, ವಾಟ್ ಆರ್ ದೇರ್, ಬೆಟರ್ ಟು ನೋ ಎವ್ರಿಥಿಂಗ್. ಸೊ ಆರ್ ಫೈಂಡ್ ರೈಟ್ ಸೈಡಿಂದ ಫೈಂಡ್ ಮಾಡು ಅಂತ ಇದು. ಫಾರ್ ಎಕ್ಸಾಂಪಲ್, ನನಗಿಲ್ಲಿ ಶಶಿ ಅಂತ ಬಂದಾಗ ಎಸ್ ಅನ್ನೋದು ಮಲ್ಟಿಪಲ್ ಟೈಮ್ಸ್ ಇದೆ ಅನ್ಕೊಳ್ಳೋಣ. ಓಕೆ, ಸಿ ಅಬ್ಸರ್ವ್ ಹಿಯರ್, ಪ್ರಿಂಟ್ ಅಂತ ಹೇಳಿ ಶಶಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಪ್ರಿಂಟ್ ಅಂತ ಹೇಳಿ ಫೈಂಡ್ ಅಂತ ಕೊಡ್ತೀನಿ, ನೇಮ್ ಡಾಟ್ ಫೈಂಡ್ ಅಂತ ಕೊಡ್ತೀನಿ, ಎಸ್ ಅಂತ ಕೊಡ್ತಾ ಇದ್ದೀನಿ. ನಾವು ಎರಡಕ್ಕೂ ಔಟ್ಪುಟ್ ನೋಡಿ, ಎರಡಕ್ಕೂ ರಿಸಲ್ಟ್ ನೋಡಿ. ಈ ಫೈಂಡ್ ಅನ್ನೋದು ಫಸ್ಟ್ ಟೈಮ್ ಎಸ್ ಎಲ್ಲಿರುತ್ತೋ ಅದ್ರದ್ದು ಔಟ್ಪುಟ್ ಕೊಟ್ಟರೆ, ಇಲ್ಲಿ ಸೆಕೆಂಡ್ ಟೈಮ್ ಇದೆ ಅದನ್ನು ಕೊಡ್ತಿಲ್ಲ. ಆರ್ ಫೈಂಡ್ ಅನ್ನೋದು ರೈಟ್ ಸೈಡಿಂದ ಫೈಂಡ್ ಮಾಡ್ತಾ ಬರುತ್ತೆ, ಲೆಫ್ಟ್ ಸೈಡಿಂದ ಅಲ್ಲ, ರೈಟ್ ಸೈಡಿಂದ ನೋಡ್ತಾ ಬಂದು ಎಲ್ಲಿ ಯಾವ ಪೊಸಿಷನಲ್ಲಿ ಅದಿದೆ ನೋಡಿ, 0 1 2 3 ಥರ್ಡ್ ಪೊಸಿಷನಲ್ಲಿದೆ ಅಂತ ಹೇಳ್ತಾ ಇದೆ. ಸೊ ರೈಟ್ ಸೈಡ್ ಫೈಂಡ್ ಅಂತಲೂ ಹೇಳ್ಬೋದು. ಸಿಮಿಲರ್ಲಿ ವಾಟ್ ಐ ಕ್ಯಾನ್ ಡೂ, ಆರ್ ಫೈಂಡ್ ಥರನೇ ಇಂಡೆಕ್ಸು ಆರ್ ಇಂಡೆಕ್ಸ್ ಅಂತಲೂ ಯೂಸ್ ಮಾಡ್ಬೋದು. ಸೊ ಇಂಡೆಕ್ಸ್ ವ್ಯಾಲ್ಯೂ ಎಸ್ ಅನ್ನೋದು ಎಲ್ಲಿದೆ ಅಂತ, ಸೇಮ್ ಫೈಂಡ್ ಮತ್ತು ಇಂಡೆಕ್ಸ್ ಆಲ್ಮೋಸ್ಟ್ ಒಂದೇ ಥರ ವರ್ಕ್ ಆಗುತ್ತೆ. ಅದರಲ್ಲಿ ಆರ್ ಇಂಡೆಕ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ರೈಟ್ ಸೈಡಲ್ಲಿ ನನಗೆ ಫಸ್ಟ್ ಅಕರೆನ್ಸ್, ರೈಟ್ ಸೈಡಿಂದ ಫಸ್ಟ್ ಅಕರೆನ್ಸ್ ಎಲ್ಲಿದೆ ಅಂತ ನೋಡಬೇಕು ಅಂದರೆ ಆರ್ ಇಂಡೆಕ್ಸು, ಲೆಫ್ಟ್ ಸೈಡಿಂದ ನೋಡಬೇಕು ಅಂದರೆ ಇಂಡೆಕ್ಸ್. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ ಮಿ ಮೂವ್ ಹೆಡ್. ನೇಮ್ ಡಾಟ್ ಅಂತ ಕೊಟ್ಟರೆ ಅಬ್ಸರ್ವ್ ಮಾಡಿ, ವಿ ಹ್ಯಾವ್ ಸ್ಟಿಲ್ ಮೋರ್. ಪಾರ್ಟಿಷನ್ ಆಯಿತು, ಜಸ್ಟಿಫಿಕೇಶನ್ ಆಯಿತು, ಸ್ಪ್ಲಿಟ್, ಆರ್ ಸ್ಪ್ಲಿಟ್ ಅಂತ ಕಾನ್ಸೆಪ್ಟ್ಸ್ ಇದೆ. ಸಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸ್ಪ್ಲಿಟ್ ಏನು ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಪೈಥಾನ್ ಇಸ್ ಐ ಲೆವೆಲ್ ಪ್ರೋಗ್ರಾಮಿಂಗ್ ಅಂತ ಕೊಟ್ಟೆ. ಸೊ ಇಲ್ಲಿ ಎ ಈಕ್ವಲ್ ನೇಮ್ ಡಾಟ್ ಸ್ಪ್ಲಿಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಸ್ಪೇಸ್ ಕೊಡ್ತಾ ಇದ್ದೀನಿ. ನಾವು ಪ್ರಿಂಟ್ ಎ ಅಂದರೆ ಅಬ್ಸರ್ವ್ ಮಾಡಿ, ನನಗೆ ಪೈಥಾನ್ ಈಸ್ ಐ ಲೆವೆಲ್ ಪ್ರೋಗ್ರಾಮಿಂಗ್ ಅನ್ನೋದು ವರ್ಡ್ಗಳಾಗಿತ್ತು. ಅಂದರೆ ನನಗೆ ತಗೊಂಡಿರುವಂಥ ಸ್ಟ್ರಿಂಗಲ್ಲಿ ಪ್ರತಿಯೊಂದು ವರ್ಡ್ ಆಗಿತ್ತು. ಆ ಒಂದು ವರ್ಡುವೆ ಒಂದೊಂದು ಲಿಸ್ಟ್ ಡೇಟಾ ತಗೊಳ್ತಾ ಇದೆ. ಸ್ಪ್ಲಿಟ್ ಅಂತ ಕೊಟ್ಟರೆ ನನಗೆ ಅಲ್ಲಿ ಅಬ್ಸರ್ವ್ ಮಾಡಿ, ಪೈಥಾನ್ ಏಸ್ ಅಂತ ಹೇಳಿ ನಾನು ಒಂದು ಸ್ಟೇಟ್ಮೆಂಟ್ ಬರೆದಿದ್ದೀನಿ. ಆ ಸ್ಟೇಟ್ಮೆಂಟ್ನ ಏನು ಮಾಡಿಕೊಡ್ತಾ ಇದೆ, ನನಗೆ ಸ್ಟೇಟ್ಮೆಂಟ್ನ ತಗೊಂಡು ಲಿಸ್ಟ್ ಕನ್ವರ್ಟ್ ಮಾಡ್ತಿದೆ. ಇಲ್ಲಿ ಸ್ಪೇಸ್ ಕೊಟ್ಟಿರೋದ್ರಿಂದ ಸ್ಪೇಸ್ ಬೇಸಿಸ್ ಮೇಲೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ನನಗೆ ಈ ಥರ ಐಫನ್ ಇತ್ತು ಅಂದ್ಕೊಳ್ಳೋಣ. ಓಕೆ, ಐಫನ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂದಾಗ ಐಫನ್ ಅಂತ ಇಲ್ಲಿ ಕೊಟ್ಟಾಗ ಬೇಸ್ಡ್ ಆನ್ ಐಫನ್ಸ್ಗಳು ಎಲ್ಲಿದೆ ನೋಡಿ, ಇದು ಒಂದಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 3 ಆಗುತ್ತೆ. ಅಂದರೆ ತಗೊಂಡಿರೋ
ಸ್ಟೇಟ್ಮೆಂಟ್ನ ತಗೊಂಡು ಅಲ್ಲಿ ಏನು ಸ್ಟೇಟ್ಮೆಂಟ್ ಇದೆ ಆ ಸ್ಟೇಟ್ಮೆಂಟ್ನ ತಗೊಂಡು ನಾನೇನು ಮಾಡ್ತೀನಿ, ಈ ಸ್ಟೇಟ್ಮೆಂಟ್ನ ಲಿಸ್ಟಾಗಿ ಕನ್ವರ್ಟ್ ಮಾಡ್ತೀನಿ. ಸ್ಟ್ರಿಂಗ್ ತಗೊಂಡು ಲಿಸ್ಟ್ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಪ್ಲಿಟ್ ಹಾಕೊಳ್ತೀರಾ. ಬೇಸ್ಡ್ ಆನ್ ವಾಟ್ ಐ ಹ್ಯಾವ್ ಟು ಸ್ಪ್ಲಿಟ್ ಅನ್ನೋದು ಮೆನ್ಷನ್ ಮಾಡಬೇಕು. ಯೂಶಲಿ ಸ್ಪೇಸಲ್ಲಿ ಕೊಟ್ಬಿಟ್ಟು ನಾವು ಸ್ಪ್ಲಿಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಸ್ಪೇಸಲ್ಲಿ ನಾವು ಏನು ಸ್ಟ್ರಿಂಗ್ ತಗೊಂಡಿರ್ತೀವಿ ಆ ಸ್ಟ್ರಿಂಗ್ನ ಲಿಸ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ ಸ್ಪ್ಲಿಟ್ ಅನ್ನೋದು. ಅದೇ ರೀತಿ ವಿ ಹ್ಯಾವ್ ಆರ್ ಸ್ಪ್ಲಿಟ್ ಅಂತ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಆರ್ ಸ್ಪ್ಲಿಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಐಫನ್ ಇದೆ ಅನ್ಕೋಣ, ರೈಟ್ ಸೈಡಿಂದ ಸ್ಪ್ಲಿಟ್ ಮಾಡಿಕೊಡು ಅಂತ. ಓಕೆ, ಇಲ್ಲಿ ನಾನು ಸ್ಪ್ಲಿಟ್ ಹಾಕೊಳ್ತಾ ಇದ್ದೀನಿ, ಆರ್ ಸ್ಪ್ಲಿಟ್ ಅಂತ ಕೊಟ್ಟೆ. ಇವಾಗ ನೋಡಿ ಪೈಥಾನ್ ಅನ್ನೋದು ಒಂದಾಯಿತು, ಈಸ್ ಐ ಲೆವೆಲ್ ಆಲ್ಮೋಸ್ಟ್ ಒಂದೇ ರೀತಿ ಆಗ್ತಾ ಇದೆ ನೋಡಿ. ಓಕೆ, ರೈಟ್ ಸೈಡಿಂದ ಆ್ಯಕ್ಚುಲಿ ಸ್ಪ್ಲಿಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಔಟ್ಪುಟ್ ನೋಡಿ ಆಲ್ಮೋಸ್ಟ್ ನನಗೆ ಸ್ಪ್ಲಿಟ್ಟೇಗೆ ವರ್ಕ್ ಆಗಿದೆ, ಅದೇ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಓಕೆ, ಬಟ್ ಯೂಶಲಿ ರೈಟ್ ಸೈಡಿಂದ ಕನ್ಸಿಡರೇಷನ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಡುತ್ತೆ. ನಾವು ಲೆಟ್ ಮಿ ಗೋ ವಿತ್ ಪೈಥಾನ್ ಪ್ರೋಗ್ರಾಮಿಂಗ್. ಇನ್ನೇನೇನಿದೆ ನೋಡೋಣ. ಸೊ ನೇಮ್ ಡಾಟ್ ಅಂತ ಕೊಟ್ಟರೆ ಆಲ್ಮೋಸ್ಟ್ ವಿ ಹ್ಯಾವ್ ಕವರ್ಡ್ ಟಿಲ್ ಆರ್. ಓಕೆ, ಸ್ಪ್ಲಿಟ್ ಲೈನ್ಸು. ಸ್ಪ್ಲಿಟ್ ಲೈನ್ಸ್ ಅಂತ ಹೇಳಿದಾಗ ನನಗೆ ಮಲ್ಟಿಪಲ್ ಲೈನ್ಸ್ ಸ್ಪ್ಲಿಟ್ ಮಾಡಬೇಕು ಅಂದರೆ ಸ್ಪ್ಲಿಟ್ ಆಗ್ತಿದೆ, ಬಟ್ ಐ ವಾಂಟ್ ಟು ಸ್ಪ್ಲಿಟ್ ಇಟ್ಟು ಮಲ್ಟಿಪಲ್ ಲೈನ್ಸು. ಸ್ಪ್ಲಿಟ್ ಅಂದಾಗ ಏನಾಗ್ತಿತ್ತು, ಸ್ಟ್ರಿಂಗ್ನ ತಗೊಂಡು ನನಗೆ ಸ್ಟ್ರಿಂಗ್ನ ಎತ್ಕೊಳ್ತಾ ಇತ್ತು, ಸ್ಟ್ರಿಂಗ್ನ ತಗೊಂಡು ನನಗೆ ನೋಡಿ ಇಲ್ಲಿ ಸ್ಟ್ರಿಂಗ್ನ ತಗೊಳ್ತಾ ಇತ್ತು, ಸ್ಟ್ರಿಂಗ್ನ ತಗೊಂಡು ನನಗೆ ಲಿಸ್ಟಿಗೆ ಕನ್ವರ್ಟ್ ಮಾಡಿಕೊಡ್ತಾ ಇದೆ. ಬಟ್ ಇವಾಗ ನಾನೇನು ಮಾಡಬೇಕು, ಸ್ಪ್ಲಿಟ್ ಲೈನ್ಸ್ ಅಂತ ಯೂಸ್ ಮಾಡಿಕೊಂಡು ಪೈಥಾನಲ್ಲಿ ಮಾಡಿದ್ರೆ, ಓಕೆ ಲೆಟ್ ಅಸ್ ಸಿ ಅದ್ರ ಔಟ್ಪುಟೇ ನೋಡೋಣ. ಸ್ಪ್ಲಿಟ್ ಲೈನ್ಸ್ ಕೊಡ್ತೀನಿ, ಲೆಟ್ ಮಿ ಗಿವ್ ಇಟ್ ಆಸ್ ಎ ಈಕ್ವಲ್ ಅಂತ ಕೊಡ್ತೀನಿ. ಇವಾಗ ಇಫ್ ಐ ಪ್ರಿಂಟ್ ಎ, ಔಟ್ಪುಟ್ ನೋಡಿ ಏನು ಔಟ್ಪುಟ್ ಬರಲ್ಲ, ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಒಂದು ಲಿಸ್ಟಿಗೆ ಬಂದುಬಿಡುತ್ತೆ. ಯಾಕೆ? ಬಿಕಾಸ್ ಇಲ್ಲಿ ಕಂಪ್ಯೂಟರ್ಗೆ ಸೆಕೆಂಡ್ ಲೈನ್ ಏನು ಥರ್ಡ್ ಲೈನ್ ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ, ಐ ನೀಡ್ ಟು ರೈಟ್ ಮಲ್ಟಿಪಲ್ ಲೈನ್ಸು. ಮಲ್ಟಿಪಲ್ ಲೈನ್ಸ್ ಮಾಡಬೇಕು ಅಂದರೆ ಟ್ರಿಪಲ್ ಕೋಟ್ಸಲ್ಲಿ ಬರಿತಾ ಇದ್ದೀನಿ ನೋಡಿ. ಓಕೆ, ಅಬ್ಸರ್ವ್ ಮಾಡಿ, ಪೈಥಾನ್ ಈಕ್ವಲ್ ಟ್ರಿಪಲ್ ಕೋಟ್ಸ್ ಬರೆದೆ, ಪೈಥಾನ್ ಪ್ರೋಗ್ರಾಮಿಂಗ್. ಅದೇ ರೀತಿ ಜಾವಾ ಪ್ರೋಗ್ರಾಮಿಂಗ್. ಇವಾಗ ಏನಾಗ್ತಿದೆ, ಮಲ್ಟಿಪಲ್ ಲೈನ್ಸ್ ಬರಿತಾ ಇದ್ದೀನಿ. C++ ಪ್ರೋಗ್ರಾಮಿಂಗ್, ಮಲ್ಟಿಪಲ್ ಲೈನ್ಸ್ ಬರೆದ್ಬಿಟ್ಟು ಸ್ಪ್ಲಿಟ್ ಮಾಡು ಅಂತ ಕೊಟ್ಟಾಗ ನೋಡಿ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಗ್ತಿದೆ, ಜಾವಾ ಪ್ರೋಗ್ರಾಮಿಂಗ್ ಅನ್ನೋದು ಸೆಕೆಂಡ್ ಆಬ್ಜೆಕ್ಟ್ ಆಗ್ತಿದೆ. ಅಂದರೆ ಫಸ್ಟ್ ಡೇಟಾ ಪೈಥಾನ್ ಪ್ರೋಗ್ರಾಮ್, ಸೆಕೆಂಡ್ ಡೇಟಾ ಪೈಥಾನ್ ಪ್ರೋಗ್ರಾಮ್, ಥರ್ಡ್ ಡೇಟಾ ಪೈಥಾನ್ ಪ್ರೋಗ್ರಾಮ್. ಇದಲ್ಲದೆ ನಾವು ಇನ್ನೂ ಒಂದು ಮಾಡಿದ್ವಿ, ಲೈಕ್ ಇನ್ನೂ ಒಂಥರ ಸ್ಲ್ಯಾಶ್ ಎನ್ ಕೊಟ್ಟರೆ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ ಅಂತ ತೋರಿಸಿದೆ ನಿಮಗೆ ನೋಡಿ. ನೇಮ್ ಈಕ್ವಲ್ ಶಶಿ ಸ್ಲ್ಯಾಶ್ ಎನ್ ಕುಮಾರ್ ಅಂತ ಬರ್ದಿದ್ದೀನಿ ಅನ್ಕೋಣ. ಅಬ್ಸರ್ವ್ ಮಾಡಿ, ಪ್ರಿಂಟ್ ಕೊಟ್ಟರೆ ನೇಮ್ ಅಂತ ಮಾಡಿದ್ರೆ ಶಶಿ ಅನ್ನೋದು ಒಂದರಲ್ಲಿದ್ದರೆ ಕುಮಾರ್ ಅನ್ನೋದು ಸೆಕೆಂಡ್ ಲೈನಿಗೆ ಬರ್ತಿದೆ. ಸೊ ಸ್ಲ್ಯಾಶ್ ಎನ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಲೈನ್, ಅದು ನೆಕ್ಸ್ಟ್ ಲೈನ್ಗೆ ಹೋಗು ಅಂತ. ಅದೇ ರೀತಿ ಸ್ಲ್ಯಾಶ್ ಎನ್ ಕೊಟ್ಬಿಟ್ಟು ಎಸ್ ಕೊಡ್ತಾ ಇದ್ದೀನಿ. ಇವಾಗ ಅಬ್ಸರ್ವ್ ಮಾಡಿ, ಐ ವಿಲ್ ಸೇ ನೇಮ್ ಡಾಟ್ ಸ್ಪ್ಲಿಟ್ ಲೈನ್ಸ್ ಅಂತ ಕೊಡ್ತಾ ಇದ್ದೀನಿ. ಸ್ಪ್ಲಿಟ್ ಲೈನ್ಸ್ ಅಂತ ಕೊಟ್ಬಿಟ್ಟು ಲೆಟ್ ಮಿ ರನ್ ಮಾಡಿದ್ರೆ ನೋಡಿ ಶಶಿ ಅನ್ನೋದು ಒಂದು ಲೆಟರ್ ಆಗಿ ತಗೊಳ್ತಾ ಇದೆ, ಸ್ಲ್ಯಾಶ್ ಅನ್ನೋದು ನೆಕ್ಸ್ಟ್ ಲೈನ್, ಕುಮಾರ್ ಅನ್ನೋದು ಅನದರ್ ಕ್ಯಾರೆಕ್ಟರ್ ಆಗ್ತಿದೆ, ಸ್ಲ್ಯಾಶ್ ಅನ್ನೋದು ನೆಕ್ಸ್ಟ್ ಲೈನ್. ಅಂದರೆ ಎವ್ರಿ ಲೈನ್ಸ್ನ ಎಲ್ಲಿ ನನಗೆ ಎಂಡ್ ಆಗುತ್ತೋ ಆ ಒಂದೊಂದು ಲೈನ್ನ ಒಂದೊಂದು ಆಬ್ಜೆಕ್ಟ್ದು ಡೇಟಾ ಆಗ್ತಕೋ ಅಂತ ಹೇಳೋದು ಸ್ಪ್ಲಿಟ್ ಲೈನ್ಸು. ಅರ್ಥ ಆಯ್ತಾ ಸ್ಪ್ಲಿಟ್ ಲೈನ್ಸು? ಓಕೆ, ಲೆಟ್ ಅಸ್ ಸಿ ಸ್ಟಿಲ್ ಮೋರ್. ಪ್ರಾಬಬಲಿ ಇನ್ನೊಂದು 3-4 ಫಂಕ್ಷನಾಲಿಟೀಸ್ಗಳಿರ್ಬೋದು. ಲೆಟ್ ಅಸ್ ಸಿ ದೋಸ್ ಥಿಂಗ್ಸ್ ಟು. ಓಕೆ, ಆಲ್ರೆಡಿ ವಿ ಹ್ಯಾವ್ ಸೀನ್ ಸ್ಪ್ಲಿಟ್ ಅನ್ನೋದು ನೋಡಿದ್ವಿ, ಸ್ಪ್ಲಿಟ್ ಲೈನ್ಸ್ ಅನ್ನೋದು ನೋಡಿದ್ವಿ, ಸ್ಟಾರ್ಟ್ ವಿತ್ ನೋಡಿದ್ವಿ. ಸ್ಟಾರ್ಟ್ ವಿತ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ನನ್ನ ಕ್ಯಾರೆಕ್ಟರು ಸ್ಟಾರ್ಟ್ ಆಗ್ತಿರೋದು ಇದೆ, ಅಂದರೆ ನಾನು ತಗೊಂಡಿರೋ ಸ್ಟ್ರಿಂಗು ಇದೇ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗ್ತಿದೆಯಾ ಅಂತೆಲ್ಲ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ವಿತ್. ಸ್ಟ್ರಿಪ್ ಅನ್ನೋದು ಯು ಆಲ್ರೆಡಿ ಸಿ ಸ್ಪೇಸಸ್ಗಳಿದ್ರೆ ರಿಮೂವ್ ಮಾಡಿಕೊಡುತ್ತೆ. ಸ್ವ್ಯಾಪ್ ಕೇಸ್ ಅನ್ನೋದು ನೋಡಿದ್ವಿ. ಸ್ವ್ಯಾಪ್ ಕೇಸ್ ಅನ್ನೋದು ಏನು ಮಾಡುತ್ತೆ, ಸ್ವ್ಯಾಪ್ ಕೇಸ್ ಅನ್ನೋದು ಲೋವರ್ ಇರೋದನ್ನ ಅಪ್ಪರ್ಗೆ ಮಾಡಿಕೊಡುತ್ತೆ, ಅಪ್ಪರ್ ಇರೋದನ್ನ ಲೋವರ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಅದೇ ರೀತಿ ಅಪ್ಪರ್ ಅಂತ ನೋಡಿದ್ವಿ. ಅಪ್ಪರ್ ಅನ್ನೋದು ಏನು ಮಾಡುತ್ತೆ, ಅಪ್ಪರ್ ಅನ್ನೋದು ನನಗೆ ಅಪ್ಪರ್ ಅನ್ನೋದು ನನಗೆ ಕ್ಯಾಪಿಟಲ್ ಲೆಟರ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಓಕೆ, ನೆಕ್ಸ್ಟ್ ಝೆಡ್ ಫಿಲ್ ಅಂತ ಇದೆ. ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಝೆಡ್ ಫಿಲ್ ಅನ್ನೋದೇನು ಅಂತ ನೋಡೋಣ. ಸೊ ಶಶಿ ಅಂತ ಇದೆ, ಅಸ್ಯೂಮಿಂಗ್ ದಟ್ ಅಲ್ಲಿ ಶಶಿ ಅಂತ ಇದೆ ಅನ್ಕೊಳ್ಳೋಣ. ಎಲ್ಸ್ ನಾನೇನು ಮಾಡ್ತೀನಿ, ಇಲ್ಲಿ SHI ಅಂತ ಕೊಟ್ಟಿದ್ದೀನಿ ಅಲ್ವಾ. ಓಕೆ, ನಾನೇನು ಮಾಡ್ತೀನಿ, ಎ ಈಕ್ವಲ್ ನೇಮ್ ಡಾಟ್
ಝೆಡ್ ಫಿಲ್ 10 ಅಂತ ಕೊಡ್ತಾ ಇದ್ದೀನಿ ಆ್ಯಂಡ್ ಏನ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ರನ್ ಮಾಡಿದ್ರೆ ನೋಡಿ ಟೋಟಲಿ 10 ಕ್ಯಾರೆಕ್ಟರ್ ಬರಬೇಕು, ಬಟ್ ಶಶಿ ಅನ್ನೋದು ಎಷ್ಟಿದೆ, ಶಶಿ ಅನ್ನೋದು ಓನ್ಲಿ 6 ಕ್ಯಾರೆಕ್ಟರ್. ಶಶಿ ಅನ್ನೋದು 6 ಕ್ಯಾರೆಕ್ಟರ್ ಪ್ರಿಂಟ್ ಆಗ್ತಿದೆ, ಬಟ್ ಡಿಫಾಲ್ಟ್ ಆಗಿ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ಅದನ್ನು ಝೀರೋ ತಗೊಂಡು ಸ್ಟಾರ್ಟಿಂಗಲ್ಲಿ, ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಝೀರೋ ತಗೊಂಡು ಫಿಲ್ ಆಗು ಅಂತ ಹೇಳೋದಕ್ಕೆ ಝೆಡ್ ಫಿಲ್ ಅಂತ ಬರೆಯೋ ಕಾನ್ಸೆಪ್ಟ್ಸು. ಅರ್ಥ ಆಯ್ತಾ ಝೆಡ್ ಫಿಲ್ಲು? ಸೊ ಓಕೆ, ಝೆಡ್ ಫಿಲ್ ಅನ್ನೋ ಕಾನ್ಸೆಪ್ಟ್ ಈ ಥರ ಏನು ಗೊತ್ತಾ, ಇಲ್ಲಿ ಶಶಿ ಅಂತ ತಗೊಂಡೆ. ಓಕೆನಾ, ಶಶಿ ಅಂದ್ರೇನು, ಇಟ್ಸ್ ಅ 6 ಕ್ಯಾರೆಕ್ಟರ್. ಇಲ್ಲೇನು ಮಾಡ್ತಿದ್ದೀನಿ, ಫಿಲ್ ಮಾಡು 10 ಕ್ಯಾರೆಕ್ಟರಲ್ಲಿ ಅಂತ ಹೇಳ್ತಿದ್ದೀನಿ. ಝೆಡ್ ಅಂದ್ರೇನು, ಝೆಡ್ ಅಂದರೆ ಝೀರೋಸ್. ಸೊ ಝೀರೋಸಲ್ಲಿ ಫಿಲ್ ಮಾಡು, ಐ ಹ್ಯಾವ್ ಟೋಟಲಿ 10 ಕ್ಯಾರೆಕ್ಟರ್ ತಗೋ ಅಂತ ಹೇಳ್ತಾ ಇರೋದು. ಶಶಿ ಅನ್ನೋದು ಎಷ್ಟಾಯಿತು, ಶಶಿ ಅನ್ನೋದು 6 ಕ್ಯಾರೆಕ್ಟರ್. ನೋಡಿ SHASHI ಓನ್ಲಿ 6 ಕ್ಯಾರೆಕ್ಟರ್ ಇದೆ. ರಿಮೈನಿಂಗ್ ಇಲ್ಲಿ ಏನು ಹೇಳ್ತಾ ಇದ್ದೀರಾ, 10 ಕ್ಯಾರೆಕ್ಟರ್ ನನಗೆ ಬೇಕು ಓವರ್ ಆಲು, ಬಟ್ 10 ಕ್ಯಾರೆಕ್ಟರ್ ಇಲ್ಲ, ಅಲ್ಲಿ 6 ಕ್ಯಾರೆಕ್ಟರ್ ಅಷ್ಟೇ ಇರೋದು. ರಿಮೈನಿಂಗ್ ಕ್ಯಾರೆಕ್ಟರ್ಸ್ನ ಫಿಲ್ ವಿತ್ ಝೀರೋ ಅಂತ, ಝೆಡ್ ಅಂದರೆ ಝೀರೋ ಫಿಲ್ ಅಂತ. ಹಾಗಾಗಿ ರಿಮೈನಿಂಗ್ ಕ್ಯಾರೆಕ್ಟರ್ಸ್ನ ಝೀರೋಯಿಂದ ಫಿಲ್ ಮಾಡ್ತಿದೆ ಆ್ಯಂಡ್ ಆಲ್ವೇಸ್ ಇಟ್ಸ್ ಫಿಲ್ ಅಟ್ ದ ವೆರಿ ಬಿಗಿನಿಂಗ್. ಸ್ಟಾರ್ಟಿಂಗಲ್ಲಿ ಝೀರೋ ಫಿಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಂಬರ್ ಅಂತ ಹೇಳಿ ಈಕ್ವಲ್ ಟು 1 2 ತಗೊಳ್ತಾ ಇದ್ದೀನಿ. ನಾನೇನು ಮಾಡ್ತಿದ್ದೀನಿ, ನಂಬರ್ ಡಾಟ್ ಝೆಡ್ ಫಿಲ್ ಅಂತ ಹೇಳಿ ನನಗೆ ಟೋಟಲ್ ಆಗಿ ಒಂದು 5 ಕ್ಯಾರೆಕ್ಟರ್ ಬೇಕು ಅಂತ ಅನ್ಕೋಣ. 5 ಕ್ಯಾರೆಕ್ಟರ್ ಇರೋದು ಬೇಕು ಅಂತ ಅಂದ್ಕೊಳ್ತಿದ್ದೀನಿ, ಬಟ್ ಅಲ್ಲಿ ನಂಗೆ ನಂಬರ್ ಇರೋದು ನೋಡಿ 1 2 ಎರಡೇ ಕ್ಯಾರೆಕ್ಟರ್ ಇರೋದು, 1 ಮತ್ತು 2 ಅಂತ ಎರಡೇ ಕ್ಯಾರೆಕ್ಟರ್ ಇರೋದು. ಈಗ 3 4 5 ಏನಾಗಬೇಕು, ಫಿಲ್ ವಿತ್ ಝೀರೋ ಸ್ಟಾರ್ಟಿಂಗಲ್ಲಿ. ನೋಡಿ ಟೋಟಲಿ 1 2 3 4 5 ಕ್ಯಾರೆಕ್ಟರ್ ಇದೆ, ಇಲ್ಲಿ 5 ಅಂತ ಮೆನ್ಷನ್ ಮಾಡಿರೋದ್ರಿಂದ. ಬಟ್ ಇಲ್ಲಿ ತಗೊಂಡಿರೋದು 2 ಕ್ಯಾರೆಕ್ಟರ್, 1 2 ಆಗೇ ಇರುತ್ತೆ, ರಿಮೈನಿಂಗ್ ಕ್ಯಾರೆಕ್ಟರ್ ಝೀರೋಯಿಂದ ಫಿಲ್ ಮಾಡಿಕೊಡುತ್ತೆ, ಅದನ್ನೇ ಝೀರೋ ಫಿಲ್ ಅಂತ ಕಾನ್ಸೆಪ್ಟ್. ಅರ್ಥ ಆಯ್ತಾ ಇಷ್ಟುವೇ ಸ್ಟ್ರಿಂಗ್ದು? ಸೊ ದೀಸ್ ಆರ್ ದ ಸ್ಟ್ರಿಂಗ್ ಫಂಕ್ಷನಾಲಿಟಿ ದಟ್ ಪ್ರೆಸೆಂಟ್ ಇನ್ ಪೈಥಾನಲ್ಲೇ ತುಂಬ ಸ್ಟ್ರಿಂಗ್ ಫಂಕ್ಷನಾಲಿಟೀಸ್ ಇರೋದು. ಓಕೆ, ಕಂಪೇರ್ ಟು ಆಲ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪೈಥಾನ್ ಮತ್ತು PHP ಅಂತ ಬರುತ್ತೆ. ಸೊ ದೀಸ್ ಟು ಆರ್ ದ ಲ್ಯಾಂಗ್ವೇಜಸ್ ವಿಚ್ ಹ್ಯಾವ್ ಮೋರ್ ಫಂಕ್ಷನಾಲಿಟಿ ಆನ್ ಸ್ಟ್ರಿಂಗ್. ಏನಕ್ಕೆಂದರೆ ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಅಂತೆಲ್ಲ ಒಂದು ಪ್ರಾಜೆಕ್ಟ್ಸ್ಗಳು ಬರುತ್ತೆ, ಅದರಲ್ಲೆಲ್ಲ ಮಾಡ್ತಿರ್ತೀವಿ. ಅದರಲ್ಲೆಲ್ಲ ನಾವು ಏನು ಬರೀತಿದ್ದೀವಿ ಇಂಗ್ಲೀಷ್ನ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು, ವಿಚ್ ಇಸ್ ಮಿಷಿನ್ ಲರ್ನಿಂಗ್. ಸಮ್ಟೈಮ್ಸ್ ನಾವಿಲ್ಲಿ ಚಾಟ್ GPT ಇಲ್ಲಿ ಏನೋ ಗೊತ್ತಾಗಲಿಲ್ಲ ಅಂದಾಗ ಜನರೇಟ್ ಅಂತ ಕೊಟ್ಟಾಗ ಚಾಟ್ GPT ಆನ್ಸರ್ ಬರುತ್ತೆ ಅಲ್ವಾ, ದೋಸ್ ಯೂಸಸ್ ಆಲ್ ಸ್ಟ್ರಿಂಗ್ ಫಂಕ್ಷನಾಲಿಟೀಸ್ಗಳು. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ಗೆ ಅಂತ ಬಂದಾಗ ಯಾವುದೋ ಒಂದೋ ಎರಡೋ ಸ್ಟ್ರಿಂಗ್ ಫಂಕ್ಷನಾಲಿಟೀಸ್ಗಳು ಯೂಸ್ ಮಾಡ್ಬೋದು. ಬಟ್ ಆ್ಯಸ್ ಐ ನೋ ಎವ್ರಿಥಿಂಗ್, ಐ ವಾಂಟ್ ಯು ಟು ನೋ ಎವ್ರಿ possibilities of string functionality that present in the string data type. Okay, so what I do andre, I will pass this notes to you. ನೋಟ್ಸ್ನ ರೆಡಿ ಮಾಡಿ ಅಲ್ಲಿ ಅಂದರೆ ಇದನ್ನು PDF ಡೌನ್ಲೋಡ್ ಮಾಡಿ ಕಳಿಸ್ಕೊಡ್ತೀನಿ. ಜಸ್ಟ್ ಗೋ ಥ್ರೂ ಇಟ್. ಓಕೆ, ಆ್ಯಂಡ್ ಆಲ್ಸೋ ಯು ಹ್ಯಾವ್ ರಿಕ್ವೆಸ್ಟೆಡ್ ಅ PDF notes. I'll be sending that notes to. Okay, so I'll pause here, have a break. You are given with assignment, so work on with your assignments. So tomorrow we will have a break again, and again we will continue with the class on Monday. I'll take the class. Okay, so one more doubt. Go ahead ma'am, go ahead. ಅದು ನಾನು ಸ್ಟ್ರಿಂಗ್ ಫಂಕ್ಷನಾಲಿಟೀಸ್ ತೋರಿಸ್ತಾ ಇಲ್ವಲ್ಲ, ಅದು ನಾನು ಆಕ್ಚುಲಿ Ma'am, you have to run. Ma'am, you have to run first. ರನ್ ಮಾಡಿದ್ದೀನಿ. Ma'am, ಏನು ಗೊತ್ತಾ ಮ್ಯಾಮ್, if you are not, see, when I write something and if functionalities are not being showed, ಅದನ್ನ ಒಂದ್ಸಲ ನೋಡಿ ಮ್ಯಾಮ್. ಈಗ ನೇಮ್ ಅಂತ ಇಲ್ಲಿ ಎಕ್ಸ್ ಅಂತ ತಗೊಂಡಿರ್ತೀನಿ, ಇಲ್ಲೇನು ಮಾಡ್ತಿದ್ದೀನಿ, ಶಶಿ ಅಂತ ತಗೊಂಡಿದ್ದೀನಿ, ಎಕ್ಸ್ ಡಾಟ್ ಅಂತ ಕೊಟ್ಟರೆ ಸಮ್ಟೈಮ್ಸ್ ಬರಲ್ಲ. ಆರೆಲ್ಸ್ ಹೊಸ ಕ್ಯಾರೆಕ್ಟರ್ ಇಲ್ಲಿ ತಗೊಂಡಿರ್ತೀನಿ ಅನ್ಕೋಣ, H ಅಂತ, H ಈಕ್ವಲ್ ಶಶಿ ಕೊಟ್ಟಿದ್ದೀನಿ ಅಲ್ವಾ ಮ್ಯಾಮ್, H ಅಂತ ಕೊಡ್ತಿದ್ದಾಗನೇ ಸಮ್ಟೈಮ್ಸ್ ಬರಲ್ಲ. ಆ ಥರ ಇದ್ದಾಗ ಫಸ್ಟ್ ಜಸ್ಟ್ H ಈಕ್ವಲ್ ಶಶಿ ಅಂತ ಬಂದ್ಬಿಟ್ಟು ರನ್ ಮಾಡಿ, ಆಫ್ಟರ್ ದಟ್ H ಡಾಟ್ ಅಂತ ಕೊಟ್ಟರೆ ಯೂಶಲಿ ಯು ಗೆಟ್ ಇಟ್ ಮ್ಯಾಮ್. ಚೆಕ್ ಮಾಡಿ ಮ್ಯಾಮ್. Okay, try ma'am. Just take it as like name equal, give your name only Nishita, and try to check name dot. Run ಮಾಡಿ ಮ್ಯಾಮ್. Try to run this first. Just name ಅನ್ನೋದನ್ನ run ಮಾಡಿ, then start with name dot. ಮೋಸ್ಟ್ಲಿ ಇಂಟರ್ನೆಟ್ ಕೂಡ ಸ್ಪೀಡ್ ಬೇಕನ್ಸುತ್ತಲ್ಲ ಇದಕ್ಕೆ. No worries ma'am. Like internet proper ಆಗಿದ್ರೆ ಸಾಕು, you can use it. ಮ್ಯಾಮ್ ಬರ್ತಿಲ್ವಾ ಮ್ಯಾಮ್? ಕ್ಯಾನ್ ಐ ಗೆಟ್ ಥಮ್ಸ್ ಅಪ್ or thumbs down?
ಇಲ್ಲ ಬರ್ತಾ ಇಲ್ಲ ಮೋಸ್ಟ್ಲಿ ಅದೇ ಮ್ಯಾಮ್ ಡೂ ಇಂಟರ್ನೆಟ್ ಒನ್ ಏನೋ ಥಿಂಗ್ ಸ್ಲೋ ಮ್ಯಾಮ್, ಇರ್ಬೇಕು ಡೂ ಅನ್ಕೋತೀನಿ. ಒನ್ ಥಿಂಗ್, ಹೇಳಿ. ಪೈಥಾನ್ ಏನಾದರೂ ಇನ್ಸ್ಟಾಲ್ಡ್ ಆಗಿದೆಯಾ ಮ್ಯಾಮ್? ಓಕೆ ಓಕೆ, ಡೂ ಒನ್ ಇಲ್ಲ ಥಿಂಗ್ ಇಲ್ಲ ಮ್ಯಾಮ್, ಡೂ ಆಗಿಲ್ಲ. ಲೈಕ್ ದಿಸ್ ಮ್ಯಾಮ್, ಡೂ ಲೈಕ್ ದಿಸ್. ಪೈಥಾನ್ ಟ್ಯೂಟರಲ್ಲಿ ಚೆಕ್ ಮಾಡಿ ಮ್ಯಾಮ್, ಒನ್ ಟೈಮ್ ಸ್ಟಾರ್ಟ್ ವಿಜುವಲೈಸೇಷನ್ ಓಕೆ. ಕೊಟ್ಬಿಟ್ಟು ಟ್ರೈ ಟು ಡೂ ಇಯರ್ ನೇಮ್ ಡಾಟ್. ಓಕೆ, ಇಲ್ಲಿ ಬರಲ್ಲ ಅನ್ಕೊಳ್ತೀನಿ ಮ್ಯಾಮ್. ಓಕೆ ಅದೇ ಅದ್ರಲ್ಲಿ ಮಾತ್ರ ಬರುತ್ತೆ ಅನ್ಕೋತೀನಿ. ಅದ್ರಲ್ಲಿ ಅದೇ ಇದು ನಮಗೆ ಗೂಗಲ್ ಕೊಲ್ಯಾಬಲ್ಲಿ ಬರುತ್ತೆ ಮ್ಯಾಮ್. ಇಲ್ಲಾಂದರೆ ವಾಟ್ ಯು ಕ್ಯಾನ್ ಡೂ ಅಂದರೆ ಟ್ರೈ ಟು ಇನ್ಸ್ಟಾಲ್ ಅ ಸಾಫ್ಟ್ವೇರ್ ಪೈಥಾನ್ ಅಂತ ಹೇಳಿ ಸರ್ಚ್ ಮಾಡಿ ಮ್ಯಾಮ್. ಪೈಥಾನ್ ಅಂತ ಹೇಳಿ ಸರ್ಚ್ ಹ್ಮ್. ಮಾಡಿದ್ರೆ ಸಾಫ್ಟ್ವೇರ್ ಬರುತ್ತೆ. ಸಿ ಡೈರೆಕ್ಟ್ಲಿ ಓಕೆ. ಸೆಲೆಕ್ಟ್ ದಿಸ್ ಡೌನ್ಲೋಡ್ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ದ ಸಾಫ್ಟ್ವೇರ್, ಪೈಥಾನ್ ಸಾಫ್ಟ್ವೇರ್. ಅದನ್ನು ಟ್ರೈ ಟು ಇನ್ಸ್ಟಾಲ್ ಇನ್ ಎ ಸಿಸ್ಟಮ್ ಸೊ ದಟ್ ಐ ಡಿಯಲ್ಲಿ ಹ್ಮ್. ಅಂತ ನಾನು ಇನ್ಸ್ಟಾಲ್ ಆದಮೇಲೆ ಸರ್ಚ್ ಮಾಡಿದ್ರೆ ಐ ಗೆಟ್ ದಿಸ್ ಪೈಥಾನ್ ಹ್ಮ್. ಸಿಗುತ್ತೆ. ನಾವು ಯು ಕ್ಯಾನ್ ಡೈರೆಕ್ಟ್ಲಿ ವರ್ಕ್ ವಿತ್ ಓಕೆ. ಪೈಥಾನ್ ಸಾಫ್ಟ್ವೇರ್ ಓನ್ಲಿ. ಸೊ ವಾಟ್ ಐ ಡೂ, ಅಲ್ಲಿ ಸರ್ ನೇಮ್ ಈಕ್ವಲ್ ಶಶಿ ಅಂತ ಬರಿತೀನಿ. ಅಬ್ಸರ್ವ್ ಮಾಡಿ ಮ್ಯಾಮ್, ಹ್ಮ್. ನೇಮ್ ಡಾಟ್ ಅಂತ ಕೊಟ್ರೆ ಸಿ ಬರ್ತಾ ಇದೆ ಮ್ಯಾಮ್. ಇಟ್ ಟೇಕ್ ಸಮ್ ಓಕೆ. ಟೈಮ್.